ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿಃ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ ಗೋಷ್ಪದೀಕೃತವಾರಾಶಿಂ ಮಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನೀಲಾತ್ಮಜಂ. ಉಭಯ ಶ್ರೀಗಳವರ ಪದತಲದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಮಹಾ ಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಲವಕುಶರು ಅಯೋಧ್ಯೆಯ ಬೀದಿಯಲ್ಲಿ ಹಾಡ್ತಾ ಜನರನ್ನು ತಮ್ಮತ್ತ ಆಕರ್ಷಿಸ್ತಾ ಬಂದಂಥ ಸುದ್ದಿಯನ್ನು ಕೇಳಿದಂಥ ರಾಮ ಅವರನ್ನು ತನ್ನ ಅರಮನೆಗೆ ಕರೆಸಿದ. ಅಂದರೆ ಲವಕುಶರು ತಮ್ಮ ಮನೆಗೆ ತಾವೇ ಅತಿಥಿಗಳಾಗಿ ಬಂದಿದ್ದಾರೆ. ರಾಮಾಯಣವನ್ನು ರಾಮನ ಎದುರಿನಲ್ಲಿ ಹಾಡಿದ್ದಾರೆ. ತನ್ನ ಅಪ್ಪನ ಎದುರಿನಲ್ಲಿ ಮಕ್ಕಳು ಹಾಡಿದ್ದಾರೆ. ಆದರೆ ಮಕ್ಕಳಿಗೆ ಇವ ಅಪ್ಪ ಅಂತ ಗೊತ್ತಿಲ್ಲ, ಅಪ್ಪನಿಗೆ ಇವರೇ ಮಕ್ಕಳು ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಮಕ್ಕಳಿಗೆ ತಾವು ತನ್ನ ಅಪ್ಪನ ಕಥೆಯನ್ನೇ ಹೇಳ್ತಾ ಇದ್ದೇವೆ ಅನ್ನೋದು ಗೊತ್ತಿಲ್ಲ. ಈ ಎಲ್ಲ ಗೊತ್ತಿಲ್ಲಗಳ ಮಧ್ಯದಲ್ಲಿ ರಾಮಾಯಣದ ಎರಡನೆಯ ವಾಚನ ಅಯೋಧ್ಯೆಯ ರಾಜಭವನದೊಳಗೆ ಆಯಿತು. ಇಷ್ಟನ್ನು ನಾವು ನೋಡಿದ್ದೇವೆ. ಅದಾದ ಮೇಲೆ ಇಂತಹ ರಾಮಾಯಣ ನಡೆದು ಎಷ್ಟು ವರ್ಷಗಳಾದವು ಅನ್ನೋದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ ಆಗಿತ್ತು. ನಾನು ಅದನ್ನು ಇವತ್ತಿನ ಇತಿಹಾಸ ತಜ್ಞರು ಹೇಳುವ ಒಂದು ಸುಳ್ಳಾದ ಲೆಕ್ಕವನ್ನು ಪಕ್ಕಕ್ಕಿರಿಸಿ ನಮ್ಮ ಸಂಪ್ರದಾಯ ಏನು ಹೇಳ್ತದೆಯೋ ಇಂಥ ವಿಷಯದಲ್ಲಿ ಅದನ್ನು ಇಟ್ಟುಕೊಂಡು ಹೇಳಿದ್ದೇನೆ. ಅದರ ಪ್ರಕಾರ 8,99,125 ವರ್ಷಗಳು ಈಗಾಗಲೇ ಕಳೀತಾ ಇವೆ. ಅಂದರೆ ಲೆಕ್ಕಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳೋದಾದರೆ 9 ಲಕ್ಷ ವರ್ಷಗಳು ರಾಮಾಯಣ ಆದ ಮೇಲೆ ಕಳೀತಾ ಇದೆ. ಪ್ರಶ್ನೆ ಇತ್ತು, ಇಷ್ಟು ವರ್ಷ ಆದಮೇಲೂ ಸಹ ಇಂಥ ಒಂದು ಕಾವ್ಯ ಇರೋದಕ್ಕೆ ಸಾಧ್ಯನಾ? ಮೂಲಭೂತವಾದ ಪ್ರಶ್ನೆ. ಇದು ಬದುಕಿದ್ದು ಹೇಗೆ? ಮೂರನೇ ಪ್ರಶ್ನೆ, ಇದೊಂದು ಅಡ್ಡ ಪ್ರಶ್ನೆ. ಏನು ಅಂದರೆ, ಆ ಕಾಲದಲ್ಲೂ ಸಹ ಇದನ್ನು ಉಳಿಸ್ಕೊಳ್ಳೋದಕ್ಕೆ ಪುಸ್ತಕ ರೂಪದಲ್ಲಿ ಮಾಡಿ ಇಡೋದಕ್ಕೆ ಇತ್ತ ವ್ಯವಸ್ಥೆ. ಹಾಗೆ ವ್ಯವಸ್ಥೆ ಇದ್ದ ಪಕ್ಷದಲ್ಲಿ ತ್ರೇತಾಯುಗ ಕಳೀತು, ಆಗಲೇ ಅದು ನಷ್ಟವಾಗಿ ಹೋಗಲಿಲ್ವಾ? ಮುಂದೆ ದ್ವಾಪರೇ ಬಂತು, ಅದು 8,64,000 ವರ್ಷಗಳು, ಆಗಲೂ ಅದು ನಷ್ಟ ಆಗಲಿಲ್ವಾ? ಮುಂದೆ ನಾವು ಯಾವ ಕಾಲದಲ್ಲಿದ್ದೇವೋ ಆ ಕಲಿಯುಗ ಬಂದು ಈಗ 5,125,000 ವರ್ಷಗಳು ಕಳೆದಿವೆ. ಇದಿಷ್ಟು ಮೂಲಭೂತವಾದಂಥ ಪ್ರಶ್ನೆ. ಇದಕ್ಕೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು. ಇಷ್ಟು ಕಾಲ ಬದುಕಿರೋದಕ್ಕೆ ಸಾಧ್ಯನಾ? ಇದಕ್ಕೆ ಮೊದಲು ಉತ್ತರ ಕಂಡುಕೊಳ್ಬೇಕು ನಾವು. ಯಾಕೆ ಅಂತಂದರೆ,
ಯಾವ ಗ್ರಂಥ ಮಾನವನ ಜೀವನದೊಂದಿಗೆ ಒಂದಾಗಿ ಇರುತ್ತದೆಯೋ, ಅಂದರೆ ಮಾನವನ ಬದುಕಿಗೆ ಅತ್ಯಂತ ಹತ್ತಿರವಾಗಿ ಇರುತ್ತದೆಯೋ ಅಂತಹ ಗ್ರಂಥ, ಆ ಕೃತಿ ಬಹಳ ಕಾಲ ಬದುಕಿರುತ್ತದೆ ಎನ್ನುವ ವಿಷಯದಲ್ಲಿ ಸಂಶಯ ಇಲ್ಲ. ರಾಮಾಯಣ ನನ್ನ ಪ್ರಕಾರ ಅದು ಆಗಿ ಹೋದ ಘಟನೆ ಅಲ್ಲ. ಅಲ್ಲಿರುವಂಥ ಪ್ರತಿಯೊಂದು ಘಟನೆಗಳು ಸಹ ಘಟನೆಯನ್ನು ಸಹ ನಾವು ದಿನವೂ ನೋಡ್ತಾ ಇರ್ತೇವೆ. ಸ್ವಾರಸ್ಯ ಅಂದರೆ ನಮಗೆ ಇವತ್ತು ನೇರ ರಾಮನನ್ನು ನೋಡುವುದು ಕಷ್ಟ, ಹಾಗೆ ಸೀತಾದೇವಿಯನ್ನು ನೋಡುವುದು ಕಷ್ಟ. ಆದರೆ ರಾವಣನನ್ನು ನೋಡುವುದು ಕಷ್ಟ ಅಲ್ಲ, ಕುಂಭಕರ್ಣನನ್ನು ನೋಡುವುದು ಕಷ್ಟ ಅಲ್ಲ, ಮಂಥರೆಯನ್ನು ನೋಡುವುದು ಸುತರಾಮ್ ಕಷ್ಟ ಅಲ್ಲ, ಕೈಕೇಯಿಯನ್ನು ನೋಡುವುದು ಕಷ್ಟ ಅಲ್ಲ. ನನ್ನ ಪ್ರಕಾರ ಆ ಕಾಲದಲ್ಲಿ ಪ್ರಾಯಶಃ ಇಡೀ ಭರತಖಂಡದಲ್ಲಿ ಒಬ್ಬಳೇ ಕೈಕೇಯಿ, ಒಬ್ಬಳೇ ಮಂಥರೆ ಇದ್ಲು. ಇವತ್ತು ಬೀದಿ ಬೀದಿಯಲ್ಲೆಲ್ಲ ಇಂಥವ್ರು ಸಿಗ್ತಾರೆ ಅಲ್ವಾ? ಹಾಗಾಗಿ ನೀವು ವಿಚಾರ ಮಾಡಿ, ರಾಮಾಯಣದ ನೇರವಾದಂತಹ ಕೃತಿ ನಮಗೆ ಗೋಚರಿಸದೇ ಇರಬಹುದು. ಆ ಕೃತಿಯಲ್ಲಿ ಬಂದಂತಹ ಪಾತ್ರಗಳನ್ನು ಅವು ನಮ್ಮನ್ನು ಬಿಡ್ತೇವೆ ಅಂತ ಹೇಳಿದ್ರು ನಾವು ಅವುಗಳನ್ನು ಬಿಡೋದಿಲ್ಲ. ರಾಮ ಸೀತೆ ಇಬ್ಬರನ್ನು ಬಿಟ್ಟು ಕೆಲ ಪಾತ್ರಗಳನ್ನು ಸಹ ನಾವು ರಕ್ಷಿಸಿದ್ದೇವೆ. ಅದರ ಜೊತೆಗೆ ಈ ರಾವಣ, ಈ ಕುಂಭಕರ್ಣ, ಈ ಮಂಥರೆ, ಈ ಕೈಕೇಯಿ ಮತ್ತು ಈ ವಾಲಿ, ಇವರೆಲ್ಲರೂ ಸಹ ನಾವೇ ರಾವಣ ಅಲ್ಲ, ನಾವೇ ರಾಮ, ಮತ್ತು ಈ ಮಂಥರೆ ಕೈಕೇಯಿ ನಾವೇ ಸೀತೆ ಎನ್ನುವ ಹಾಗೆ ನಮ್ಮ ಎದುರಿನಲ್ಲಿ ಕಾಣ್ತಾ ಇರ್ತಾರೆ. ಕಾಣೋದು ಹೇಗೋ ಹಾಗೆ ಇರಬೇಕು ಅನ್ನೋ ನೇಮ ಇಲ್ವಲ್ಲ. ಹಾಗಾಗಿ ರಾಮಾಯಣ ಆಗಿ ಹೋದ ಕಥೆಯಲ್ಲ, ನಡೀತಾ ಇರುವಂಥ ಕಥೆ. ಅಂದರೆ ನಮ್ಮ ಜೀವನದ ನರನಾಡಿಗಳೊಂದಿಗೆ ಅದು ಒಂದಾಗಿದೆ. ಪ್ರಾಯಶಃ ಇವತ್ತೂ ಸಹ ನಾವು ನೋಡ್ತೇವೆ, ಅತ್ಯಂತ ಸಂಸ್ಕಾರವಂತ ಕುಟುಂಬದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತಹ ಸಹೋದರರನ್ನು ನೋಡ್ತೇವೆ. ಆದರೆ ಬಹಳ ವಿರಳ ಅಷ್ಟೇ. ವಾಲಿ ಸುಗ್ರೀವರಂಥವನ್ನು ನೋಡ್ತೇವೆ, ರಾವಣ ಕುಂಭಕರ್ಣಂಥವನ್ನು ನೋಡ್ತೇವೆ ಅಲ್ವಾ? ಈಗ ಹೇಳಿ, ನೀವು ರಾಮಾಯಣ ಆಗಿ ಹೋದ ಕಥೆ ಅಂತ ಹೇಳ್ತೀರೋ, ನಡೀತಾ ಇರುವ ಕಥೆ ಅಂತ ಹೇಳ್ತೀರೋ? ನಾವು ಹೇಗೆ ಈ ರಾಮಾಯಣ ಮುಗಿಯೋದಕ್ಕೆ ಬಿಟ್ಟಿಲ್ವೋ, ನಮ್ಮ ಹಿಂದಿನ ಜನರೇಷನ್ನವರು ಸಹ ರಾಮಾಯಣ ಮುಗಿಯೋದಕ್ಕೆ ಬಿಡಲಿಲ್ಲ. ಜನ ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇನ್ನೂ ಒಂದು ಘಟನೆ ಹೇಳಬೇಕು ಅಂದರೆ, ಇದು ನಮ್ಮ ಸಾಂಸಾರಿಕ ಜೀವನಕ್ಕೆ ಹೇಗೆ ಹತ್ತಿರವೋ ರಾಜಕೀಯ ಜೀವನಕ್ಕೂ ಅಷ್ಟೇ ಹತ್ತಿರ. ಒಂದು ಪ್ರಸಂಗ ಹೇಳಿಬಿಡ್ತೇನೆ. ಆಂಜನೇಯ ಸೀತಾದೇವಿಯನ್ನು ಹುಡುಕೊಂಡು ಲಂಕೆಗೆ ಹೋಗಿದ್ದ ಕಥೆ ಗೊತ್ತು ನಿಮಗೆ. ಅಲ್ಲಿ ಹೋದ್ಮೇಲೆ ರಾಮ ಹೇಳದೇ ಇದ್ದರೂ ಸಹ ಒಮ್ಮೆ ರಾವಣನನ್ನು ನೋಡಿ ಹೋಗೋಣ ಅಂತ ಅನ್ನಿಸ್ತು ಅವನಿಗೆ. ಯಾಕೆಂದರೆ ಅವನು ಹೋದದ್ದೇ ಈ ದೇಶದ ಅಂಬಾಸಡರ್ ಆಗಿ, ನಾವು ಅದನ್ನು ಮರಿಬಾರ್ದು. ಈ ದೇಶದ ಮೊಟ್ಟ ಮೊದಲ ಅಂಬಾಸಡರ್ ಯಾವನಾರು ಇದ್ದರೆ ಹೀಸ್ ಆಂಜನೇಯ, ರಾಜದೂತ ಅವನು ಅಲ್ವಾ? ಕೊನೆಗೆ ಆತ ಏನು ಮಾಡಿದ ಅಂದರೆ ರಾವಣನನ್ನು ನೋಡಬೇಕು ಅಂತ ಅನ್ನಿಸ್ತು. ಆದರೆ ಅಲ್ಲಿನ ಆ ರಕ್ಷಾ ಪಡೆ ಬಹಳ ಬಲವಾಗಿತ್ತು. ಹಾಗಾಗಿ ಅವನಿಗೆ ಒಳಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಉಪಾಯ ಮಾಡಿದ, ಈಗ ನಾನಾಗಿ ಒಳಕ್ಕೆ ಹೋಗಬಾರ್ದು, ಇವರೇ ನನ್ನನ್ನು ಒಳಕ್ಕೆ ಕರೆದುಕೊಂಡು ಹೋಗಬೇಕು. ಅದಕ್ಕೋಸ್ಕರ ಏನು ಮಾಡೋದ ಕೇಳಿದರೆ, ಆ ಅಶೋಕವನವನ್ನು ಒಂದಿಷ್ಟು ಹಾಳು ಮಾಡಿದ. ಯಾಕೆ ಹಾಳು ಮಾಡ್ತೀಯೇ ಅಂತ ಕೇಳ್ತಾ ಇದನ್ನು ಪ್ರತಿಭಟಿಸ್ಲಿಕ್ಕೆ ಬಂದಂಥ ರಾಕ್ಷಸರನ್ನು, ಕೆಲವು ಜನರನ್ನು ಚೆಚ್ಚಿದ. ಇಷ್ಟಾಗುವಾಗ ರಾವಣನ ಕಡೆಯವರು ಬಹಳಷ್ಟು ಜನ ಬಂದರು ಅವನನ್ನು ಕರ್ಕೊಂಡು ಹೋಗಬೇಕು ಅಂತ. ಇವನು ಬಂದವ್ರನ್ನ ಎಲ್ಲರನ್ನೂ ಸಹ ಕೆಲವು ಜನರನ್ನು ಮುಗಿಸಿದ್ದ, ಕೆಲವು ಜನರನ್ನು ಅವಯವಗಳನ್ನೆಲ್ಲ ಮುರಿದ. ಬಹಳಷ್ಟು ಜನರನ್ನು ಮುಗಿಸಿದ್ದೇ ಹೆಚ್ಚು. ರಾವಣನ ಸುಮಾರು 8 ಜನ ಮಕ್ಕಳನ್ನು ಮುಗಿಸಿದ್ದಾನೆ ಅವನಲ್ಲಿ, ಲೆಕ್ಕ ಹಾಕಿ, ಒಬ್ಬ ರಾಜದೂತನಾಗಿ ಬಂದವನು. ಕೊನೆಗೆ ಯಾಕೆಂದರೆ ಅವನಿಗೆ ಗೊತ್ತಿತ್ತು ಇವ್ರ ಜೊತೆಗೆಲ್ಲ ನಾನು ಹೋಗಬಾರ್ದು ಅಂತ, ಇನ್ನೂ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸರಿಯಾದ ಜನ ಬರಬೇಕು. ಯಾಕೆಂದರೆ ರಾಜದೂತನನ್ನು ಸರಿಯಾದವ್ರು ತಾನೇ ರಿಸೀವ್ ಮಾಡಬೇಕು. ಅದಕ್ಕೋಸ್ಕರ ಕಾಯ್ತಿದ್ದ, ಬರಲಿ ರಾವಣನೇ ಬರಲಿ, ಕುಂಭಕರ್ಣನೇ ಬರಲಿ, ಎಚ್ಚರ ಆದರೆ, ಅಥವಾ ಅವನ ಮಗ ಇಂದ್ರಜಿತ್ತನೇ ಬರಲಿ ಅಂತ ಅವನು ಅಂದ್ಕೊಂಡ ಹಾಗೆ ಇಂದ್ರಜಿತ್ತು ಬಂದ. ಇಂದ್ರಜಿತ್ತು ಬಂದವನು ನೇರವಾಗಿ ಬ್ರಹ್ಮಾಸ್ತ್ರವನ್ನು ಬಿಟ್ಟ ಅವನ ಮೇಲೆ. ಅವಿವೇಕಿಗಳಿಗೆ ಇಂಥದ್ದು ಸಿಕ್ಕಿರೆ ಏನಾಗ್ತದೆ ಅನ್ನೋದಕ್ಕೆ ಅವನೇ ಉದಾಹರಣೆ.
ಆದರೆ ಏನಾಯಿತು ಕೇಳಿದರೆ ಆಂಜನೇಯನಿಗೊಂದು ವರ ಇತ್ತು, ಆ ಬ್ರಹ್ಮಾಸ್ತ್ರ ಅವನನ್ನು ಬಂಧಿಸಲಿಲ್ಲ. ಆದರೂ ಇವನ ಜೊತೆ ಹೋಗ್ಬೋದು ಪರವಾಗಿಲ್ಲ ಅಂತ ತೀರ್ಮಾನ ಮಾಡಿದಂಥ ಆಂಜನೇಯ ಬ್ರಹ್ಮಾಸ್ತ್ರದಲ್ಲಿ ತಾನು ಬಂಧಿತನಾದಂತೆ ತೋರಿಸಿಕೊಂಡ. ಯಾವಾಗ ಅವನು ತಟಸ್ಥಾಗಿ ನಿಂತು ಆ ರಾಕ್ಷಸರೆಲ್ಲ ಏನು ಮಾಡಿದ್ರು, ಅಲ್ಲಿರುವಂತಹ ಹುರಿ, ಹೊಚ್ಚು, ಸೊಣವಿ, ದಾರ ಎಲ್ಲ ತಂದು ಇವನಿಗೆ ಕಟ್ಟಿದರು. ಬ್ರಹ್ಮಾಸ್ತ್ರದಿಂದ ಅವನು ಬಂಧಿಸಿದ್ದಾನೆ ಅಂತ ಅಂದ್ಕೊಂಡಿದ್ದಾನೆ. ಬ್ರಹ್ಮಾಸ್ತ್ರ ತಾಗಿದ್ದಂತೂ ಸತ್ಯ ಅವನಿಗೆ. ಆದರೆ ಅಂಥ ಬ್ರಹ್ಮಾಸ್ತ್ರಕ್ಕೆ ನೀವು ಈ ಥರ ಹುರಿ ದಾರಗಳನ್ನೆಲ್ಲ ಹಾಕಿ ಕಟ್ಟಿರೋದಕ್ಕೆ ಅವಮಾನ ಹೌದಲ್ವ? ಅದು ಬಿಡಿಸಿ ಹೋಯ್ತು ತಾನಾಗಿ. ಆಂಜನೇಯ ಪ್ರಯತ್ನ ಮಾಡಬೇಕಾದದ್ದೇ ಬಂದಿಲ್ಲ ಅಲ್ಲಿ. ನೋಡಿದ ಆಂಜನೇಯ, ಬಿಡಿಸೋಗ್ಲಿ ಪರವಾಗಿಲ್ಲ ಅಂಥೇಳಿ ಹಾಗೆ ಸುಮ್ಮನೆ ಕೂತ. ಇಂದ್ರಜಿತು ಮೀಸೆ ತಿರುವಿದ, ನಾನು ಬಂಧಿಸಿದ್ರಿಂದಲೇ ಇವನು ತೆಪ್ಪು ಕೂತಿದ್ದಾನೆ ಅಂತ. ಸರಿ, ಕರ್ಕೊಂಡು ಹೊರಟ ರಥದ ಮೇಲೆ. ಬಹುಪರಾಕ್, ಲಂಕೆಯ ದಾರಿ ತುಂಬ ಇಂದ್ರಜಿತಿಗೆ ಬಹುಪರಾಕ್. ಸರಿ ಹೋದ ಮೇಲೆ ಆ ರಾವಣನ ಸಭಾಭವನ, ಅಲ್ಲಿ ಅವನನ್ನು ಕೂತ್ಕೋ ಅಂತನೂ ಹೇಳಲಿಲ್ಲ. ಕೊನೆಗೆ ಅಂತೂ ಒಂದು ಕಡೆಗೆ ಕುಳಿತ ಆಂಜನೇಯ. ಬಾಲ ಇಲ್ಲ, ಅದೆಲ್ಲ ಆಂಜನೇಯ ಮಾಡಿದ್ದಲ್ಲ, ಅದು ಅಂಗನ ಮಾಡಿದ್ದು ಅಂತ ಹೇಳ್ತಾರೆ ರಾಮಾಯಣದಲ್ಲಿ, ಇಲ್ಲ ಅದು. ಕೊನೆಗೆ ಏನಾಯಿತು ಅಂತಂದರೆ ರಾವಣ ನೇರವಾಗಿ ಇವನ ಹತ್ರ ಮಾತನಾಡಲಿಕ್ಕೆ ಅವನು ಇಷ್ಟಪಡಲಿಲ್ಲ. ಯಾಕೆಂದರೆ ಹೇಳಿ ಕೇಳಿ ಒಂದು ಮಂಗ, ಇವನ ಜೊತೆ ನಾನೇ ಯಾಕೆ ಮಾತನಾಡಬೇಕು ಅಂತ ಹೇಳಿ ತನ್ನ ಮಂತ್ರಿ ಪ್ರಹಸ್ತನಿಗೆ ಹೇಳ್ತಾನೆ, ಪ್ರಶ್ನೆ ಕೇಳು ಅಂತ. ಆ ಪ್ರಹಸ್ತ ಮಂತ್ರಿ ಕೇಳ್ತಾನೆ, ವನಭಂಗೇ ಚ ಕೋಸ್ಯಾರ್ಥ ರಾಕ್ಷಸೀನಾಂಚ ತರ್ಜನೆ. 2 ಪ್ರಶ್ನೆ ಕೇಳಿದ ಅವನು. ಆಗ ಆಂಜನೇಯ ಉತ್ತರ ಹೇಳ್ತಾನೆ, ವನಂ ನೋಡಿ, ಪ್ರಶ್ನೆ ಕೇಳಿದವನು ಪ್ರಹಸ್ತ ಆಂಜನೇಯನಿಗೆ, ಆದರೆ ಆಂಜನೇಯ ಪ್ರಹಸ್ತನಿಗೆ ಉತ್ತರ ಹೇಳೋದಿಲ್ಲ. ಯಾಕೆಂದ್ರೆ ನಮ್ಮ ದೇಶದ ಅಂಬಾಸಿಡರ್ ಅಲ್ವ ಅವನು. ಹಾಗಾಗಿ ಅವನು ಉತ್ತರ ಹೇಳೋದು ಯಾರಿಗೆ ಅಂದರೆ ರಾವಣನಿಗೆ ಹೇಳ್ತಾನೆ, ವನಂ ರಾಕ್ಷಸ ರಾಜೇಂದ್ರ ದರ್ಶನಾರ್ಥೆ ವಿನಾಶಿತಂ. ನಾನು ನಿನ್ನ ಊರಿಗೆ ಬಂದೆ ಲಂಕೆಗೆ ರಾಮದೂತನಾಗಿ, ಆದರೆ ನಿನ್ನ ಈ ರಕ್ಷಣೆ ಪಡೆಯವರು, ಮಿಲ್ಟ್ರಿ, ಆರ್ಮಿಯವರು ನನ್ನನ್ನು ಒಳಗೆ ಬಿಡಲಿಲ್ಲ. ಕೊನೆಗೆ ಏನು ಮಾಡಬೇಕು? ನಿನ್ನನ್ನು ನೋಡಲೇಬೇಕು. ನಾನು ಬಂದಂಥ ಘನಕಾರ್ಯ ಹಾಗುಂಟು. ಅದಕ್ಕೋಸ್ಕರ ಏನು ಮಾಡೋದು ಕೇಳಿದರೆ, ನಿನ್ನವರೇ ನನ್ನನ್ನು ಕರ್ಕೊಂಡು ಬರಲಿ ಅನ್ನೋದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ವನವನ್ನು ಸ್ವಲ್ಪ ಹಾಳು ಮಾಡಿದೆ, ಹಣ್ಣುಗಿಣ್ಣೆಲ್ಲ ತಿಂದೆ, ಇನ್ನೇನು ಮಾಡಲಿಲ್ಲ ನಾನು. ಅಷ್ಟೊತ್ತಿಗೆ ಬಂದು ನಿನ್ನವರು ನನ್ನ ಮೇಲೆ ಆಕ್ರಮಣ ಮಾಡಿದರು. ಅವರು ಹೊಡೆದ ಮೇಲೆ ನಾನು ತಪ್ಪಿಸ್ಕೊಳ್ಬೇಕಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹಾಗೆ ಕೈ ಬೀಸಿದೆ. ಆ ಕೈ ಬೀಸಿದಾಗ ಒಂಥರ ಈ ಸೊಳ್ಳೆ ಹೊಡೆದಂಗೆ ಆಯಿತು ಅವರಿಗೆ, ಎಲ್ಲ ಪಟ ಹತ್ತರು. ನನ್ನ ರಕ್ಷಣೆಗೋಸ್ಕರ ನಾನು ಹೀಗೆ ಮಾಡಿದಾಗ ಅವ್ರು ಸತ್ರು. ನಾ ಸಾಯಬೇಕು ಅಂತ ಹೊಡೆದಿದ್ದಲ್ಲ ಅವರಿಗೆ. ಇಷ್ಟು ನಡೆದ ಘಟನೆ ಮುಂದೆ ಆಂಜನೇಯನ ಪಾತ್ರದಲ್ಲಿ ನಾವು ವಿಶೇಷವಾಗಿ ನೋಡ್ತೇವೆ. ಪ್ರಶ್ನೆ ಇಷ್ಟೇ, ಇವತ್ತು ಹೀಗೆ ಅಲ್ವ? ನಾವೇನಾದ್ರು ನಮ್ಮ ಮಂತ್ರಿ ಮಾಗಧರನ್ನು ನೋಡಬೇಕು ಅಂತ ಆದರೆ ಇಷ್ಟಕ್ಕೆ ನಿಲ್ಲಿಸ್ಲಾ, ಮುಂದೆ ಹೇಳಬೇಕಾ? ಗೊತ್ತಾಗ್ತದೆ ಅಲ್ವಾ? 9 ಲಕ್ಷ ವರ್ಷಗಳ ಹಿಂದೆ ಇದನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶವಲ್ಲ, ರಾಮಾಯಣ ಹೇಳೋದಿಲ್ಲ. ಆದರೆ ನಮಗೆ ಈ ಸಂದರ್ಭ ಬಂದಾಗ ನಾವು ಹೀಗೆ ಮಾಡೋದಲ್ವ, ಮತ್ತು ಪುನಃ ರಾಮಾಯಣ ನಮ್ಮ ಎದುರಿಗೆ ಬರೋದು ಅಲ್ವಾ? ಒಂದಿಷ್ಟು ಸ್ಟ್ರೈಕ್ ಮಾಡಬೇಕು, ನುಗ್ಗಬೇಕು, ಗಲಾಟೆ ಮಾಡಬೇಕು, ಆಮೇಲೆ ಒಂದಿಷ್ಟು ಅಲ್ಲಿ ಸಾವು ನೋವು ಆಗಬೇಕು, ಆಮೇಲೆ ನಾವು ಆರಿಸಿ ಕಳಿಸಿದಂತಹ ಆವಾಗ ಈ ಜನ ವಿಧಾನಸೌಧ ಬಿಟ್ಟು ಕೆಳಗೆ ಬರ್ತಾರೆ. ಹೇಳಿ, ರಾಮಾಯಣ ಆಗಿದ್ದು ಹೇಳ್ತೀರಾ ಅಥವಾ ನಡೀತಾ ಇದೆ ಅಂತ ಹೇಳ್ತೀರಾ ಅಲ್ವಾ? ಆದ್ದರಿಂದ ರಾಮಾಯಣ ಆಗಿ ಹೋದದ್ದಲ್ಲ. ಹಾಗಾಗಿ ಇಂಥ ಘಟನಾವಳಿಗಳು ರಾಮಾಯಣವನ್ನು ಇನ್ನೂ ಸಹ ಬದುಕಿರಿಸಿವೆ. ಯಾಕೆಂದರೆ ಅದು ನಮ್ಮ ಬದುಕಿಗೆ ಅತ್ಯಂತ ಹತ್ತಿರವಾದಂತಹ ಸಮಕಾಲೀನವಾದಂತಹ ವಿಷಯಗಳನ್ನು ಒಳಗೊಂಡಿದೆ. ಹಾಗಾಗಿ ನಾವು ಪ್ರತಿದಿನವೂ ಸಹ ಅದನ್ನು ನೋಡ್ತಾನೇ ಇರ್ತೇವೆ, ಆಚರಿಸ್ತಾನೇ ಇರ್ತೇವೆ. ಅದರ ಜೊತೆಗೆ ಪ್ರಾಯಶಃ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದಂಥ ಕಾವ್ಯ ಯಾವುದೋ ಅಂತ ಯಾರಾದರೂ ಕೇಳಿದರೆ ನಿಸ್ಸಂಕೋಚವಾಗಿ ಹೇಳ್ಬೋದು, ನಮ್ಮ ದೇಶದ ಹೆಮ್ಮೆಯ ಕೃತಿ ಅದು ರಾಮಾಯಣ. ಆದಿಕಾವ್ಯ ಅದು ಗ್ರಂಥದ ಕಾಲದ ದೃಷ್ಟಿಯಲ್ಲೂ ಹೌದು, ಆ ತೂಕದ ದೃಷ್ಟಿಯಲ್ಲೂ ಸಹ ಹೌದು. ಮುಂದೆ ಬಂದವರು ಯಾರ್ಯಾರು ರಾಮಾಯಣದ ಮೇಲೆ ಬರೆದ್ರೋ ಕೃತಿಯನ್ನು ತಂಬುದು ಅಂತ ಹೇಳ್ಕೊಳ್ಳೋದಕ್ಕೆ ಅವರೆಲ್ಲರೂ ಸಹ ಪರ್ಯಾಯವಾಗಿಯೋ ನೇರವಾಗಿಯೋ ರಾಮಾಯಣವನ್ನು ಅವಲಂಬಿಸಿಯೇ ಬರೆದಿದ್ದಾರೆ, ವಾಲ್ಮೀಕಿ ರಾಮಾಯಣವನ್ನು. ಯಾಕೆಂದರೆ
ಅದು ಋಷಿಗಳ ಮಾತು. ಪರಂ ಕವೀನಾಂ ಆಧಾರಂ, ಮುಂದೆ ಬಂದಂಥ ಕವಿಗಳು ಇದನ್ನು ಆಶ್ರಯಿಸಲೇಬೇಕು ಹೀಗೆ ಅಂತ. ಅದರ ಜೊತೆಗೆ ಚತುರ್ಮುಖನ ಮಾತು ನಿನ್ನೆ ದಿವಸ ಹೇಳಿದ್ದೇನೆ, ಯಾವತ್ತು ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಚತುರ್ಮುಖನ ಮಾತು ಸುಳ್ಳಾಗತ್ತಾ? ಇಲ್ಲ. ಯಾಕೆಂದರೆ ಅವನು ಈ ಜಗತ್ತಿನ ಸೃಷ್ಟ ಸಾಕ್ಷಾತ್ ವಾಲ್ಮೀಕಿಗೆ ವರವನ್ನು ಕೊಟ್ಟು ನಿನಗೆಲ್ಲವೂ ಗೋಚರಿಸ್ತದೆ ಅಂತೆಲ್ಲ ಹೇಳಿದಂತಹ ಮಹಾನುಭಾವ. ಅದರ ಜೊತೆಗೆ ರಾಮಾಯಣವನ್ನು ಒಂದಿನಿಂದ ಹಿಡಿದು ಇಂದಿನವರೆಗೂ ಸಹ ಪಾರಾಯಣ ಮಾಡುವವರು ನಿರಂತರವಾಗಿದ್ದಾರೆ. ಮನೆ ಮನೆಗಳಲ್ಲಿ ಸಿಗ್ತಾರೆ ನಮಗೆ. ಕೆಲವು ಜನ ಪೂರ್ತಿ ಮಾಡ್ಬೋದು, ಕೆಲವು ಜನ ಸಪ್ತಾಹ ನೆಪದಲ್ಲಿ ಮಾಡ್ಬೋದು, ಕೆಲವು ಜನ ರಾಮನವಮಿಯ ಸಂದರ್ಭದಲ್ಲಿ ಮಾಡ್ಬೋದು, ಮತ್ತೆ ಕೆಲವು ಜನ ತಮ್ಮ ಬದುಕಿನ ಉಸಿರಾಗಿಸಿಕೊಂಡವರು ಇದ್ದಾರೆ. ಇದೆಲ್ಲವುದು ಏನು ಮಾಡಿದೆ? ರಾಮಾಯಣ ಬದುಕೋದಕ್ಕೆ, ಇರೋದಕ್ಕೆ ಅದು ಕಾರಣವಾಗಿದೆ. ಇಷ್ಟು ಹಿನ್ನೆಲೆಯಲ್ಲಿ ರಾಮಾಯಣ ಅದು ಇಂದಿಗೂ ಸಹ ಇರುವುದಕ್ಕೆ ಇದೆಲ್ಲ ಕಾರಣ. ಅದರ ಜೊತೆಗೆ ಇನ್ನೂ ಹೇಳಬೇಕು ಅಂದರೆ, ತಪಸ್ವಿಗಳು ತಮ್ಮ ಜೀವನದ ತಪಸ್ಸಿಗೆ ಸೂತ್ರವಾಗಿ ರಾಮಾಯಣವನ್ನು ಅಥವಾ ರಾಮಾಯಣದಲ್ಲಿ ಪ್ರತಿಪಾದ್ಯವಾದಂಥ ರಾಮ ಎನ್ನುವ ತತ್ವವನ್ನು ಅವಲಂಬಿಸಿಕೊಂಡಿದ್ದಾರೆ. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನೇ ಇತಿ ರಾಮಪದೇನಾಸೌ ಪರಂ ಬ್ರಹ್ಮಾಭಿಧೀಯತೆ. ಹಾಗಾಗಿ ರಾಮ ಎನ್ನುವಂಥ ಮಂತ್ರ ಪ್ರಾಯಶಃ ನಾನು ಇದು ಮೂರನೇ ಸಲ ಹೇಳ್ತಿದ್ದೇನೆ, ಅದು ಪರಬ್ರಹ್ಮವನ್ನು ಬಿಟ್ಟು ಬೇರೆ ಅಲ್ಲ. ರಾಮ ಮೀಮಾಂಸೆ ಅದು ಬ್ರಹ್ಮ ಮೀಮಾಂಸೆ. ಹಾಗಾಗಿ ನಾವು ಸಂಸಾರಿಗಳು ಬಿಟ್ಟರೂ ಸಹ ತಪಸ್ವಿಗಳು, ಯೋಗಿಗಳು, ಸಾಧಕರು, ಉಪಾಸಕರು ಅವರು ಈ ರಾಮಾಯಣದ ವಿಷಯವನ್ನು ದೂರ ಮಾಡೋದಿಲ್ಲ, ಅವರು ಬದುಕ್ತಾರೆ. ಅಂಥವ್ರ ಕೈಗೆ ಸಿಕ್ಕಿದರೆ ಅದು ಬದುಕೇ ಬದುಕತ್ತೆ. ಯಾಕೆ ಕೇಳಿದರೆ, ಗುಣಾಧಿಕೈ ಗೃಹೀತಃ ವಿಷಯ ಪ್ರಚಯಂಗಮಿಷ್ಯತಿ ಇತಿ ಆಚಾರ್ಯಾಣಾಂ ವಚನಂ. ಗೀತಾ ಭಾಷ್ಯದ ಉಪೋದ್ಘಾತದಲ್ಲಿ ಭಗವತ್ಪಾದರ ಮಾತು. ಉತ್ತಮರಾದವರಿಗೆ ಒಂದು ಉತ್ತಮ ವಸ್ತು ಸಿಕ್ಕಿರೆ ಅದು ಚಿರಕಾಲ ಬಾಳ್ತದೆ, ತುಂಬ ಜನರಿಗೆ ಸಿಗ್ತದೆ ಅಂತ. ಹಾಗಾಗಿ ಇಂಥ ಅಮೂಲ್ಯವಾದಂಥವನ್ನು ರಕ್ಷಿಸಿದವರು ಈ ದೇಶದ ಸಾಧು ಸಂತರು ಮತ್ತು ಅವರ ಪರಂಪರೆ. ಅಷ್ಟು ಹಿನ್ನೆಲೆಯಲ್ಲಿ ರಾಮಾಯಣ ಉಳಿದಿದೆ. ಇಷ್ಟಾದರೂ ಸಹ ನಮ್ಮನ್ನು ಕಾಡುವ ಪ್ರಶ್ನೆ, ಅಲ್ರಿ 9 ಲಕ್ಷ ವರ್ಷ ಆದಾಗ ಅದು ಆ ಗ್ರಂಥ ನಾಶ ಆಗಬೇಕಲ್ವನ್ರಿ ಅಂತ ಪ್ರಶ್ನೆ. ಎಸ್, ಇದು ಮೂಲಭೂತವಾದ ಪ್ರಶ್ನೆ. ಒಂದನ್ನು ನಾವು ಸ್ಪಷ್ಟಪಡಿಸಿಕೊಳ್ಬೇಕು, ರಾಮಾಯಣ ಅದು ಇಷ್ಟು ಕಾಲ ಇದ್ದದ್ದು ಲಿಖಿತ ರೂಪವಾದ ಪುಸ್ತಕದಿಂದ ಅಲ್ಲ. ಏನಿದ್ರೂ ಸಹ ಅದು ಬದುಕಿ ಉಳಿದಿದ್ದು ಬಾಯಿಯ ಗಾನದಿಂದ, ಬಾಯಿಯ ವಾಚನದಿಂದ. ಅಲ್ಲಿಂದ ಇಲ್ಲಿಯವರೆಗೆ ಎಷ್ಟೆಷ್ಟು ಜನ ರಾಮಾಯಣ ಪ್ರಿಯರು, ರಾಮಾಯಣ ಆರಾಧಕರು ಆಗಿ ಹೋದರೋ ಅವರೆಲ್ಲರಿಗೂ ಬಾಯಿ ಅನ್ನೋದೊಂದು ಇದೆ ತಾನೆ, ಇತ್ತು ತಾನೆ. ಹಾಗಾಗಿ ರಾಮಾಯಣ ನೆಲೆ ನಿಂತಿದ್ದು ಅವರವರ ವಾಗೀಂದ್ರಿಯಗಳಲ್ಲಿ, ಪುಸ್ತಕದಲ್ಲಿ ಅಲ್ಲ, ಲಿಖಿತವಾದ ಪುಸ್ತಕದಲ್ಲಿ ಅಲ್ಲ. ಯಾಕೆಂದರೆ ನಮ್ಮಲ್ಲಿ ಪ್ರಾಚೀನ ಕಾಲದಲ್ಲಿ ಒಂದು ಕೃತಿಯ ರಕ್ಷಣೆ ಆಗ್ತಾ ಇರುವಂಥದ್ದು ಗ್ರಂಥ ರೂಪದಲ್ಲಿ ಆಗಿರಲಿಲ್ಲ. ಅಷ್ಟೂ ಸಹ ಮುಖೋದ್ಗತವಾಗಿ ಇರ್ತಿತ್ತು. ನೀವು ನೋಡಿದ್ದೀರಾ, ನಿನ್ನೆ ಹೇಳಿದ್ದೇನೆ, ಲವಕುಶರು ಕಾಡಿನಲ್ಲಿ ಹಾಡುವಾಗ ಅವ್ರ ಗ್ರಂಥವನ್ನು ಇಟ್ಕೊಂಡು ಹೀಗೆ ನೋಡಿಕೊಂಡು ಹೇಳಿದ್ದಲ್ಲ. ಅಯೋಧ್ಯೆಯಲ್ಲಿ ರಾಮನ ಮುಂದುಗಡೆ ಕುಳಿತು ಹೇಳಬೇಕಿದ್ರೂ ಸಹ ಅವರು ಗ್ರಂಥವನ್ನು ಇಟ್ಕೊಂಡು ಹಾಡಿದ್ದಲ್ಲ. ಯಾಕೆಂದರೆ ರಾಮಾಯಣ ಎನ್ನುವಂಥದ್ದು ಶ್ರುತಿಗೆ ಸಮಾನವಾದದ್ದು. ಶ್ರುತಿ ಅನ್ನೋದಕ್ಕೆ ಅರ್ಥವೇ ಗುರುಗಳು ಹೇಳಿಕೊಟ್ಟಿದ್ದು ಶಿಷ್ಯ ಕಿವಿಯ ಮೂಲಕ ಕೇಳಿದ, ಅದನ್ನು ಸ್ವಾಧೀನಪಡಿಸ್ಕೊಂಡ. ಇವನು ತನ್ನ ಶಿಷ್ಯರಿಗೆ ನೋಡದೇ ಹೇಳಿಕೊಟ್ಟ, ಶಿಷ್ಯರು ಅದನ್ನು ಕಲಿತರು, ಅವರು ಮತ್ತೆ ಮುಂದಿನ ತಲೆಮಾರಿಗೆ ಅದನ್ನು ವರ್ಗಾಯಿಸಿದರು. ಕಿವಿಯಿಂದ ಕಿವಿಗೆ ಹರಿದು ಬಂದದ್ದೇ ಅಷ್ಟೇ ಹೊರತು ಗ್ರಂಥದಿಂದ ಹರಿದು ಬಂದದ್ದಲ್ಲ. ಬಾಯಿಂದ ಬಾಯಿಗೆ ಬಂತು, ಪುಸ್ತಕದಿಂದ ಅಲ್ಲ. ಇದನ್ನು ಕೇಳಿದ ನಿಮಗೊಂದು ಆಶ್ಚರ್ಯ ಆಗ್ಬೋದು, ಅಲ್ಲ 24,000 ಶ್ಲೋಕ ಹಾಗೆ ಕಂಠಪಾಠ ಮಾಡಲಿಕ್ಕೆ ಆಗ್ತದೆಯಾ ಅಂತ. ಯಾಕೆ ಆಗೋದಿಲ್ಲ ಅಂತ. ನಾವು ಹಿಮಾಲಯವನ್ನು ನೋಡಲಿಲ್ಲ ಅಂದ ಮಾತ್ರಕ್ಕೆ ಹಿಮಾಲಯವೇ ಇಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ರೀ. ನಮ್ಮಲ್ಲಿ ವೇದವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡೋದಕ್ಕೆ 11 ವರ್ಷ ಬೇಕು. ಹಾಗೆ 11 ವರ್ಷಗಳಲ್ಲಿ ಓದಿದಂಥ ವೇದವನ್ನು ಸಂಹಿತ,
ಮತ್ತು ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಆ ಶಾಖೆಗೆ ಸಂಬಂಧಪಟ್ಟವರು ಓದ್ತಾರೆ. ಅದಿಷ್ಟನ್ನೂ ಸಹ 11 ವರ್ಷ ಓದಿದ್ದನ್ನು ಇಂದಿಗೂ ಸಹ ಪುಸ್ತಕ ನೋಡದೆ ಹೇಳುವವರು ನಮ್ಮಲ್ಲಿ ಬೇಕಷ್ಟು ಜನ ಇದ್ದಾರೆ. ಇದು ಒಂದು ವಿಷಯ. ಹಾಗಾಗಿ ರಾಮಾಯಣ ಬದುಕಿ ಉಳಿದಿದ್ದು ಲಿಪಿಬದ್ಧವಾದ ಪುಸ್ತಕದಿಂದ ಅಲ್ಲ, ಅದು ಬಾಯಿಯಿಂದ. ಇದು ನಂಬರ್ 1, ಮೊದಲನೇ ಕಾರಣ. ಎರಡನೆಯದು, ಲವಕುಶರ ಆದ ಮೇಲೆ ಸೂತ ಪುರಾಣಿಕರು ಬಂದಿದ್ದಾರೆ. ಆ ಸೂತ ಪುರಾಣಿಕರ ಕೆಲಸವೇ ಇಂಥದ್ದನ್ನು ಹೇಳುವುದು, ವಾಚನ ಮಾಡುವುದು, ಅದರ ಅರ್ಥವನ್ನು ವಿವರಿಸುವುದು. ಆಮೇಲೆ ಅವರ ಶಿಷ್ಯರು ಬಂದಿದ್ದಾರೆ, ಜೈಮಿನಿ ಮತ್ತು ಬೇರೆ ಬೇರೆ 4-5 ಜನ ಪ್ರಸಿದ್ಧ ಶಿಷ್ಯರಿದ್ದಾರೆ. ಅವರು ಅದನ್ನು ಬಾಯಿಂದ ಬಾಯಿಯೇ ಇನ್ನೊಬ್ಬರಿಗೆ ಹೇಳ್ತಾ ಬಂದಿದ್ದಾರೆ. ಹೀಗೆ ಇದು ಹರ್ಕೊಂಡು ಬಂದಿದೆ ಬಾಯಿಯಿಂದ ಬಾಯಿಗೆ. ಇಷ್ಟು ಆದ ಮೇಲೆ ಇಲ್ಲಿಗೆ ಸುಮಾರು ಎಷ್ಟು ವರ್ಷ ಕಳೆದಿರ್ಬೋದು ಲೆಕ್ಕ ಹಾಕ್ಕೊಳ್ಳಿ ನೀವೇನೆ. ಯಾಕೆಂದರೆ ಎಲ್ಲವನ್ನು ನಾನು ಯಾಕೆ ಲೆಕ್ಕ ಕೊಡಬೇಕು, ಕೊಡಬೇಕಾ ಕಾಲದಲ್ಲಿ ಕೊಟ್ಟಿದ್ದೇನೆ ಅಂತ. ಅದಾದ ಮೇಲೆ ಯಾವಾಗ ಮನುಷ್ಯನ ಧಾರಣಾ ಶಕ್ತಿ, ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಬಂತೋ, ಆಗ ಕಾಡಿನಲ್ಲಿರುವಂಥ ಮರಗಳ ತೊಗಟೆಯನ್ನು ಸೀಳಿ ಆ ತೊಗಟೆಯ ಒಳಭಾಗದಲ್ಲಿ ಬರೆದು ಇಡುವುದಕ್ಕೆ ಶುರು ಮಾಡಿದರು. ಹಾಗೆ ಬರೆದಿಟ್ಟಿದ್ದು ಸಾವಿರಾರು ವರ್ಷಗಳ ಕಾಲ ಇರ್ತಿತ್ತು. ಇದು ಎರಡನೇ ಸ್ಟೆಪ್ಪು. ಇನ್ನೂ ಮುಂದಕ್ಕೆ ಬಂದ ಮೇಲೆ ಆ ತೊಗಟೆಗಳನ್ನು ಪರಿಷ್ಕಾರಗೊಳಿಸಿ ಮತ್ತೆ ಕೇವಲ ಎಲ್ಲ ತೊಗಟೆಗಳಲ್ಲೂ ಬೇಡ, ಓದೋದು ಕಷ್ಟ ಆಗುತ್ತೆ, ಅಷ್ಟೊತ್ತಿಗಾಗಲೇ ನೆನಪಿನ ಶಕ್ತಿ ಹ್ರಾಸ ಆಗ್ತಾ ಬಂದಿತ್ತು ಈ ಜನ ಸಮುದಾಯದಲ್ಲಿ. ಆಮೇಲೆ ತೊಗಟೆ, ಆ ತೊಗಟೆಯನ್ನು ನೇರವಾಗಿ ಆ ಪಾಲಿಷ್ ಮಾಡಿದಂಥ ಪೇಪರಲ್ಲಿ ಬರೆದ್ರು. ಅದರ ಹೆಸರು ತಾಳೆ ಗರಿ, ಪಾಮ್ ಲೀಫ್. ಇದು ಗೊತ್ತು ನಿಮಗೆ, ಇದಕ್ಕೂ ಹಿಂದಿನ ಗೊತ್ತಿಲ್ಲ ನಮಗೆ, ಇಲ್ಲಿಂದ ಈಚೆ ಗೊತ್ತು ನಮಗೆ. ಆ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದು ಸಹ ಸಾವಿರಾರು ವರ್ಷಗಳ ಕಾಲ ಇರ್ತಿತ್ತು. ಇಂದಿಗೂ ಸಹ ತಾಳೆಗರಿಯಲ್ಲಿ ಬರೆದಂಥ ರಾಮಾಯಣ ಬಹಳಷ್ಟು ಹಳ್ಳಿಗಳಲ್ಲಿ, ಹಳೆಯ ಮನೆಗಳಲ್ಲಿ ಸಿಗ್ತವೆ. ನನಗೇ ಒಬ್ಬರು ತಂದುಕೊಟ್ರು. ನಮ್ಮನಲ್ಲಿ ಒಂದಿಷ್ಟು ಪುಸ್ತಕಗಳಿವೆ, ಅದು ಕೇಳ್ತಾರೆ ತಾಳೆಪತ್ರ ಅಂತ, ಅದು ಏನೋ ಗೊತ್ತಾಗ್ತಾ ಇಲ್ಲ, ಅದನ್ನು ದಯವಿಟ್ಟು ಒಂದು ಸಲ ನೋಡಿದರೆ ಚೆನ್ನಾಗಿರ್ತಿತ್ತು ಅಂತ ತಂದರು. 3-4 ತಂದರು. ನೋಡಿದೆ, ಏನದು ಇಟ್ಟು ಬೆತ್ತದ ಈ ಪೆಟ್ಟಿಗೆ ಬಾಕ್ಸ್ಗಳಿಗೆ ಹಾಕಿ ಕಟ್ಟಿರ್ತಾರೆ ಅದನ್ನು. ನಾ ಕೇಳಿದೆ, ಸುಮಾರು ಎಷ್ಟು ವರ್ಷದಿಂದ ಇದೆ? ನಂಗೆ ಗೊತ್ತಿಲ್ಲಪ್ಪ, ನಮ್ಮ ಅಜ್ಜನೇ ಹೇಳ್ತಿದ್ರು, ಅವ್ರ ಅಜ್ಜನ ಕಾಲದಿಂದ ಇತ್ತು ಇದು ಅಂಥೇಳಿ. ನೀವೇನು ಮಾಡ್ತಿದ್ರಿ ಅಂದರೆ, ಇನ್ನೇನಿಲ್ಲ, ಪ್ರತಿ ವರ್ಷ ನವರಾತ್ರಿಯಲ್ಲಿ ತೆಗೆಯೋದು, ಶಾರದಾ ಸ್ಥಾಪನೆ ದಿವಸ ಇಡೋದು, 3 ದಿವಸ ಅದಕ್ಕೊಂದಿಷ್ಟು ಗಂಧ ಮೆತ್ತೋದು, ಹಚ್ಚೋದಲ್ಲ, ಏಕೆಂದರೆ ಸೈಡಲ್ಲಿ ಹಾಳಾಗದೇ ಇರಲಿ ಅದಕ್ಕೆ ಮರದ ಪಟ್ಟಿ ಇರುತ್ತೆ. ಆಮೇಲೆ ಹೂವುಗಳನ್ನು ಹಾಕೋದು ಅದಕ್ಕೆ. ಆಮೇಲೆ ವಿದ್ಯಾದರ್ಶನ ದಿವಸ ಒಂದು ದೊಡ್ಡ ನಮಸ್ಕಾರ ಮಾಡೋದು, ಮುಂದಿನ ವರ್ಷ ನಿನ್ನನ್ನು ತೆಗಿತೇನೆ ಅಂತ ಹೇಳೋದು, ಕಟ್ಟಿಡೋದು. ಅದನ್ನು ತೆಗೆದು ನೋಡ್ತೇನೆ, ಅದರೊಳಗೆ ಒಂದೇ ಒಂದು ಇಷ್ಟುದ್ದ ಪುಸ್ತಕ, ಅದು ಮರದ ಹಲಗೆಯಿಂದ ಕಟ್ಟಲ್ಪಟ್ಟಂಥದ್ದು, ಒಳಗಡೆ ತಾಳೆಪತ್ರಗಳಿವೆ. ಪೂರ್ತಿ ರಾಮಾಯಣ ದೇವನಾಗರಿ ಲಿಪಿಯಲ್ಲಿ ಉಂಟು. ಆದರೆ ಸಂಸ್ಕೃತ ಬಲ್ಲವರಿಗೂ ಸಹ ಓದೋದು ಕಷ್ಟ, ಯಾಕೆಂದರೆ ಪದಚ್ಛೇದ ಎಲ್ಲ ಅಷ್ಟು ಸರಿಯಾಗಿ ಇರೋದಿಲ್ಲ. ಪಾಪ ಆ ಕಾಲದಲ್ಲಿ ಏನು ಸೌಲಭ್ಯ ಇತ್ತೋ ಅದನ್ನು ಬರೆದಿಟ್ಟಿದ್ದಾರೆ. ಇನ್ನೊಂದು ನೋಡ್ತೇನೆ, ಅದು ಮಹಾಭಾರತದ ಕೆಲವು ಭಾಗಗಳನ್ನು ಒಳಗೊಂಡಿತ್ತು. ಅಂದರೆ ಅವ್ರು ಹೇಳುವ ಪ್ರಕಾರ ಅವ್ರ ಮನೆಯಲ್ಲಿ ಇದ್ದೇ ಅದು ಹತ್ತತ್ರ 350-400 ವರ್ಷ ಆಗಿದೆ. ಇದು ಒಂದು ಘಟನೆ ನಾ ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ. ನೀವು ತಂಜಾವೂರಿನ ಶರ್ಫೋಜಿ ಗ್ರಂಥಾಲಯಕ್ಕೆ ಹೋದರೆ ಸಾವಿರಾರು ವರ್ಷಗಳ ತಾಳೆಪತ್ರಗಳು ಸಿಗ್ತವೆ. PhD ಮಾಡುವ ವಿದ್ಯಾರ್ಥಿಗಳು ಇವತ್ತೂ ಸಹ ಅಲ್ಲಿಗೆ ಹೋಗ್ತಾರೆ. ಹಾಗಾಗಿ ಇದು ಇತ್ತೀಚಿನದು. ಆದರೆ ಈಗ ನಮಗೆ ಅದನ್ನು ಓದುವಂಥ ತಾಳ್ಮೆ ಇಲ್ಲ. ಪುಸ್ತಕಗಳು ಬಂದಿವೆ, ಅಲ್ಲೂ ಸಹ ನಮಗೆ ತಾಳ್ಮೆ ಇಲ್ಲ. ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಉಂಟು, ನಾವು ಕಡಿಮೆ ಮಾಡ್ಕೊಂಡಿದ್ದೇವೆ. ಆಗ ನಮಗೆ ಇಷ್ಟು ದಿವಸ ಇರುತ್ತಾ ಬರೇ ಬಾಯಿಂದ ಬಾಯಿಗೆ ಅಂತ. ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೇನೆ, ನಮಗೆಲ್ಲರಿಗೂ ಅರ್ಥ ಆಗೋದು. ಮೊದಲು ಯಾರು ಮೊಬೈಲ್ ನಂಬರನ್ನು ಹೇಳಿದರೆ ನಾವು ಭಾಳ ಕಷ್ಟಪಟ್ಟು ನೆನ್ಪಿಟ್ಕೊಳ್ತಾ ಇದ್ವಿ ಅಲ್ವಾ. ಆಮೇಲೆ ಬರೆದಿಟ್ಕೊಳ್ಳೋಕೆ ಶುರು ಮಾಡಿದ್ವಿ ನಂಬರನ್ನು. ಆವಾಗ ಸ್ವಲ್ಪ ಅದು ನೋಡಿದಾಗ ನೆನಪಿಗೆ ಬರೋದು. ಈಗ ಏನು ಮಾಡ್ತೇವೆ ಕೇಳಿದರೆ, ಆ ನಂಬರ್ ಬಿಟ್ಟಿದ್ದೇವೆ, ಹೆಸರು ಬರೀತೀವಿ ನಾವು. ಈಗ ಅವ್ರ ನಂಬರನ್ನು, ನಮ್ಮ ನಂಬರೇ ನಮಗೆ ಗೊತ್ತಿರೋದಿಲ್ಲ ಗ್ರಹಚಾರ.
ಹೇಳಿ. ನಮ್ಮ ನೆನಪಿನ ಶಕ್ತಿಯನ್ನು, ಧಾರಣಾ ಶಕ್ತಿಯನ್ನು ನಾವೇನು ಮಾಡಿಕೊಂಡಿದ್ದೇವೆ? ಪೂರ್ತಿಯಾಗಿ ಕಳೆದುಕೊಂಡಿದ್ದೇವೆ. ಹೀಗೆ ಕಳೆದುಕೊಂಡಂಥ ನಾವು ರಾಮಾಯಣ 9 ಲಕ್ಷ ವರ್ಷಗಳ ಕಾಲ ಇರುತ್ತಾ ಅಂತ ಹುಬ್ಬೇರಿಸಿದರೆ ಇರೋದಿಲ್ವಾ? ಯಾಕೆಂದರೆ ನಮ್ಮ ಪ್ರಾಚೀನ ಪರಂಪರೆಯ ಅಧ್ಯಯನದ ಕ್ರಮವೇ ಹಾಗಿತ್ತು. ಇವತ್ತಿಗೂ ಸಹ ವೇದವನ್ನು ಹೇಳ್ಕೊಡೋರು ಪುಸ್ತಕ ನೋಡ್ಕೊಂಡು ಹೇಳ್ಕೊಳ್ಳೋದಿಲ್ಲ. ನಾವೆಲ್ಲ ಬಾಲ್ಯದಲ್ಲಿ ಕಲಿಯುವಾಗ ನಮ್ಮ ಅಧ್ಯಾಪಕರು ಯಾರೂ ಪುಸ್ತಕ ನೋಡಿ ಹೇಳ್ಕೊಡ್ಲಿಲ್ಲ ನಮಗೆ. ಆಮೇಲೆ ನಾವು ನೋಡೋದಕ್ಕೆ ಶುರು ಮಾಡೋದು ಅಷ್ಟೇ. ಶಿಷ್ಯನೂ ಸಹ ಪುಸ್ತಕ ನೋಡಬಾರ್ದಿತ್ತು. ಆಗ ಅವನಿಗೆ ಸ್ವರಜ್ಞಾನ ವ್ಯತ್ಯಾಸ ಆಗಿಬಿಡುತ್ತದೆ ಅಂತ ನೋಡಬಾರ್ದು ಅನ್ನೋದೇ ನಿಯಮ ಹೀಗೆ ಅಂತ. ಹಾಗಾಗಿ ಏನಿದ್ರೂ ಸಹ ಬಾಯಿಯಿಂದ ಬಾಯಿಗೆ ಬಂತು ಅಂದರೆ ಈ ದೇಶದ ಸಜ್ಜನರ, ಉಪಾಸಕರ, ಆರಾಧಕರ ಬಾಯಿಗಳು ರಾಮಾಯಣವನ್ನು ರಕ್ಷಿಸಿದವು. ಆದರೆ ಪಾಶ್ಚಾತ್ಯರು ಅವರು ನಮಗಿಂತ ತುಂಬ ಅಡ್ವಾನ್ಸ್ ಆಗಿದ್ದಾರೆ ಎಲ್ಲ ವಿಷಯದಲ್ಲೂ. ಹಾಗಾಗಿ ಅವರಿಗೆ ಈ ವಿಷಯ ಒಪ್ಪಿಕೊಳ್ಳಿಕ್ಕಾಗೋದಿಲ್ಲ. ಇದೊಂದು ಕಾರಣ. ಇನ್ನೊಂದು, ನಮ್ಮ ದೇಶದ ಇತಿಹಾಸ ಅವ್ರ ದೇಶದ ಇತಿಹಾಸಕ್ಕಿಂತಲೂ ಪ್ರಾಚೀನವಾದದ್ದು, ಅಂದರೆ ಅವರಿದ್ದ ಅರ್ವಾಚೀನವಾದದ್ದು ಅಂತ ಹೇಳಿದರೆ ಅದು ಅವರಿಗೆ ಅವಮಾನ. ಹಾಗಾಗಿ ಭಾರತದ ಇತಿಹಾಸ ನಮ್ಮ ದೇಶ ಅಂದರೆ ತಮ್ಮ ದೇಶದ ಇತಿಹಾಸಕ್ಕಿಂತಲೂ ಸಹ ಅರ್ವಾಚೀನ ಅಂತ ಹೇಳುವುದೇ ಅವರಿಗೆ ಖುಷಿ. ನಮ್ಮವ್ರು ಏನು ಮಾಡ್ತಾರೆ ಅದನ್ನು ಕೇಳಿ ಸಂತೋಷ ಪಡ್ತಾರೆ. ಯಾಕಂದರೆ ಪಶ್ಚಿಮ ದಿಕ್ಕಿನಿಂದ ಏನು ಗಾಳಿ ಬೀಸುತ್ತೋ ಅದು ನಮಗೆ ಸದಾ ಗ್ರಾಹ್ಯ ಅಂತ. ಅವರು ಹೇಳ್ತಾರೆ ಪೂರ್ವ ದಿಕ್ಕಿನ ಗಾಳಿ ಬೇಕು ನಮಗೆ ಅಂತ. ಇದು ನಮ್ಮ ದುರ್ದೈವ. ಅಷ್ಟು ಹಿನ್ನೆಲೆಯಲ್ಲಿ ಸರಿ, ಆ ಅಯೋಧ್ಯೆಯಲ್ಲಿ ಸಭಾಭವನದಲ್ಲಿ ರಾಮನ ಪರಿವಾರದ ಎದುರಿನಲ್ಲಿ ಲವಕುಶರು ಹಾಡ್ತಾ ಇದ್ದಾರೆ. ಅವರು ಹಾಡಿದಂತಹ ರಾಮಾಯಣದಲ್ಲಿ ಪೂರ್ತಿ ನಮಗೆ ರಾಮಾಯಣ ಏನು ಚತುರ್ಮುಖ ಹೇಳಿದನೋ, ನಾರದರಿಂದ ವಾಲ್ಮೀಕಿ ಏನು ಕೇಳಿದನೋ ಅದು ಯಥಾವತ್ತಾಗಿ ನಮಗೆ ಸಿಗುವುದು. ಹಾಗಾಗಿ ನಮಗೆ ಸಿಗುವ ರಾಮಾಯಣ ಯಾರು ಹೇಳಿದ್ದು? ಲವಕುಶರು ಹೇಳಿದ್ದು. ಇವತ್ತು 24,000 ಶ್ಲೋಕಗಳಿಲ್ಲ, ಅದಕ್ಕಿಂತ ಹೆಚ್ಚು ಶ್ಲೋಕಗಳಿವೆ ಅಂತೇಳಿದೆ. ಇದಕ್ಕೂ ಒಂದು ಕಾರಣ ಉಂಟು. ಯಾವಾಗಲೂ ಅಷ್ಟೇ ನೋಡಿ, ಲವಕುಶರು ಹಾಡ್ತಾ ಇದ್ರು, ಅದಾದಮೇಲೆ ಸೂತ ಪುರಾಣಿಕರು ಬಂದರು. ಬಂದ ಮೇಲೆ ಅವರು ಸಹ ಏನು ಮಾಡ್ತಾಯಿದ್ರು, ಇದನ್ನು ಹಾಡ್ತಾ ಇದ್ದರು. ಒಂದು 3-4 ದಿವಸ ಆಯಿತು. ಹಾಡ್ತಾ ಏನಾಯಿತು, ಸ್ವಲ್ಪ ಕೇಳುವಂಥವ್ರ ಜನ ಸಂಖ್ಯೆ ಜಾಸ್ತಿ ಆಯಿತು. ಬಂದವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು, ಅಯ್ಯೋ ನಿನ್ನೆ ಮೊನ್ನೆ ಎಲ್ಲ ಏನಾಯ್ತೇನೋ ನಮ್ಗೆ ಗೊತ್ತಾಗಲೇ ಇಲ್ಲ ಅಂತ ಗುಜು ಅಂದಾಗ ಆ ಹಿಂದಿನ ದಿನಗಳ ವಿಷಯವನ್ನು ಅವರು ಮತ್ತೆ ಪುನಃಸ್ಮರಣೆ ಅಂತ ಇಷ್ಟೋ ಹೇಳಿದರು. ಆಗೇನಾಯಿತು, ಆ ಹೇಳಿದ್ದೆಲ್ಲ ಹಾಗೆ ಒಳ್ಕೊಳ್ತು. ಮತ್ತೆ ಅದರ ಜೊತೆಗೆ ಮುಂದಕ್ಕೆ ಬಂದ ಹಾಗೆ ಹೇಳುವವರಿಗೂ ಸಹ ಏನಾಗುತ್ತೆ ಅಂದರೆ ತಮ್ಮ ವಿಷಯದಲ್ಲಿ ಸ್ವಾಧೀನತೆ, ಪ್ರೌಢಿಮೆ ಬಂದಾಗ ಅದಕ್ಕೆ ಸ್ವಲ್ಪ ಕಾಲು ಬಾಲಗಳೆಲ್ಲ ಸೇರ್ತವೆ. ಹಿಂಗೆ ಹೇಳಿದ್ರೆ ಚಂದ ಕಾಣುತ್ತೆ, ಹೀಗೆ ಹೇಳಿದ್ರೆ ಜನ ಇಷ್ಟಪಡ್ತಾರೆ ಹೀಗೆ ಅಂತ. ಹಾಗಾಗಿ ಏನಾಯಿತು ಕೇಳಿದರೆ ಅಲ್ಲಲ್ಲಿ ಸಾಕಷ್ಟು ವಿಷಯಗಳು ಬೇರೆಯೂ ಸಹ ಸೇರಿಕೊಂಡು ಈ ಹಿನ್ನೆಲೆಯಲ್ಲಿ ಬಾಲಕಾಂಡದಲ್ಲಿ ಕೆಲವು ಶ್ಲೋಕಗಳು, ಉತ್ತರಕಾಂಡದಲ್ಲಿ ಬಹಳಷ್ಟು ಶ್ಲೋಕಗಳು ಪ್ರಕ್ಷಿಪ್ತ ಎನ್ನುವಂಥ ಅಭಿಪ್ರಾಯ ಬಂತು. ಹೀಗಾಗಿ ಏನಾಯ್ತು ಕೇಳಿದರೆ 24,000ಕ್ಕಿಂತ ಹೆಚ್ಚು ಶ್ಲೋಕಗಳು ನಮಗೆ ಸಿಗ್ತವೆ. ಹೆಚ್ಚಾಗೋದಕ್ಕೆ ಕಾರಣ ಇದು. ಈಗ ನಾನೇ ಉಪನ್ಯಾಸ ಮಾಡಬೇಕಿದ್ರೆ ನಿನ್ನೆ ಹೇಳಿದ ವಿಷಯವನ್ನು ಪುನಃಸ್ಮರಣೆ ಅಂತ ಹೇಳ್ತೇನಲ್ಲ, ಅದು ಇವತ್ತಿನ ಉಪನ್ಯಾಸಕ್ಕೂ ಸಿಗ್ತದೆ, ನಿನ್ನೆನ ಉಪನ್ಯಾಸಕ್ಕೂ ಸಿಗ್ತದೆ ಅಲ್ವಾ? ಹಾಗೆ ಇಷ್ಟು ಆದ ಮೇಲೆ ಹಾಗಾಗಿ ಏನಾಯಿತು, ಅದು ಪ್ರಕ್ಷಿಪ್ತ ಅಂತ ಕರೆಸ್ಕೊಂಡಿತು. ಆದರೆ ಒಂದು ನೆನಪಿಟ್ಕೊಳ್ಬೇಕು, ಪ್ರಕ್ಷಿಪ್ತ ಅಂತ ಹೇಳುವುದು ಎಷ್ಟು ಸುಲಭವೋ ಅದನ್ನು ಸಾಧಿಸಿ ತೋರಿಸುವುದು ಸಹ ಅಷ್ಟು ಸುಲಭವಲ್ಲ. ಯಾಕೆಂದರೆ ಉತ್ತರಕಾಂಡ ಪ್ರಕ್ಷಿಪ್ತ ಅಂತ ನಾವು ಹೇಳಿಬಿಟ್ರೆ, ಉತ್ತರಕಾಂಡ ನಮಗೆ ಸಿಗದೇ ಇದ್ದಿದ್ರೆ ರಾಮಾಯಣದ ಯಾವ ಪಾತ್ರಗಳ ಹಿನ್ನೆಲೆಯೂ ನಮಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದು ಉತ್ತರಕಾಂಡ ಹೌದು, ರಾಮಾಯಣದ ವಿಷಯವನ್ನು ತಿಳಿಸಿಕೊಡುವ ದೃಷ್ಟಿಯಿಂದ ಅದು ಅತ್ಯಂತ ಎತ್ತರದ ಕಾಂಡವೂ ಸಹ ಹೌದು. ಹಾಗಾಗಿ ಅದು ಪ್ರಕ್ಷಿಪ್ತ ಅನ್ನೋದು ಕೆಲವು ಜನ ಹೇಳ್ತಾರೆ, ಅದು ವಾದದ ವಿಷಯ, ನಮಗದು ಬೇಕಾಗಿಲ್ಲ, ಬಿಟ್ಬಿಡೋಣ. ಸರಿ, ಇಂತಹ ಈ ಲವಕುಶರು ಹಾಡ್ತಾ ಇರುವಂತಹ ಈ ರಾಮನ ವರ್ಣನೆಯನ್ನು ಮಾಡುವಂತಹ, ಮುಂದೆ ದಶರಥ ಅಲ್ಲಿ ಆಳಿದ ಅಂತ ಹೇಳುವಂತಹ ಈ ಭಾಗದಲ್ಲಿ ಬರುವಂತಹದ್ದು ಮೊದಲನೇದಾಗಿ ಸರ್ವಾಪೂರ್ವ ಇಯಂ ಅಂತ ಆ ಕೋಸಲ ದೇಶದ ವರ್ಣನೆ ಪ್ರಾರಂಭ ಆಗುತ್ತೆ. ಇದರೊಂಚೂರು ನಾನು ಹೇಳಬೇಕು. ಯಾಕೆಂದರೆ ಕೋಸಲ ದೇಶ ಹೇಗಿತ್ತು
ದಶರಥ ಆಳಿದಂತಹದ್ದು ಅಂತ. ಯಾಕೆ ನಾವು ದಶರಥನ ಪಾತ್ರಕ್ಕೆ ಹತ್ರ ಬರ್ತಾ ಇದ್ದೇವೆ. ದಶರಥ ಎಂಥ ಒಂದು ದೇಶವನ್ನು ಆಳ್ತಾ ಇದ್ದ, ಎಂಥ ರಾಜ್ಯವನ್ನು ಕಟ್ಟಿದ್ದ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಕೋಸಲ ದೇಶದ ಬಗ್ಗೆ ಒಂದು ಚೂರು, ಇದು ರಾಮಾಯಣದ 2ನೇ ವಾಚನ ಅಂತ ಹೇಳಿದ್ದೇನೆ. 2ನೇ ವಾಚನದ ಮುಂದೆ ನಮಗೆ ರಾಮಾಯಣ ಲವಕುಶರು ಮತ್ತು ಸೂತ ಪುರಾಣಿಕರು, ಬೇರೆ ಬೇರೆ ಸಾಧುಕರು, ಸಂತರಿಂದ ನಮಗೆ ಸಿಕ್ಕಿದೆ. ಕೋಸಲ ದೇಶ ಹೇಗಿತ್ತು ಅಂತಂದರೆ, ಇದು 5ನೇ ಸರ್ಗ ಬಾಲಕಾಂಡದ್ದು. ಕೋಸಲೋ ನಾಮ ಮುದಿತಃ ಸ್ಫೀತೋ ಜನಪದೋ ಮಹಾನ್ ನಿವಿಷ್ಟ ಸರಯೂ ತೀರೆ ಪ್ರಭೂತ ಧನಧಾನ್ಯವಾನ್. ಇದು ನಮ್ಮ ದೇಶದ ಇತಿಹಾಸ ಹೇಗಿತ್ತು. ಕೋಸಲ ಎನ್ನುವಂಥ ಈ ದೇಶ ಎಲ್ಲಿತ್ತು ಅಂತಂದರೆ, ಅದು ಸರಯೂ ನದಿಯ ತೀರದಲ್ಲಿ ಇತ್ತು. ಅದು ಹೇಗಿತ್ತು ಅಂದರೆ ಸ್ಫೀತ, ಆ ರಾಜ್ಯ, ಆ ಊರು, ಆ ದೇಶ ಅತ್ಯಂತ ಅದು ಪ್ರಕಾಶಮಾನವಾಗಿತ್ತು. ಅದರ ಕೀರ್ತಿ ಉತ್ತುಂಗಕ್ಕೆ ಹೋಗಿತ್ತು. ಮತ್ತು ಪ್ರಭೂತ ಧನ ಧಾನ್ಯವಾನ್, ಸಂಪತ್ತು ತುಂಬಿ ತುಳುಕ್ತಾ ಇತ್ತು ಅಲ್ಲಿ. ಅಂತಹ ದೇಶ ಅದು. ಅದರ ಒಳಗಡೆಗೆ, ಅದರ ಹೊರಗಡೆಗೆ ದಶರಥನಿಗೆ ಇನ್ನೂ ಒಂದು ವಿಷಯ ಬಂದಿಲ್ಲ, ಆಮೇಲೆ ಹೇಳ್ತೇನೆ ಅದನ್ನು. ಇಲ್ಲಿ ಹೇಗೆ ನಮಗೆ ಆ ಸಂಪತ್ತು, ಆ ದೇಶ ಸಮೃದ್ಧಿಯೆಲ್ಲ ಗೊತ್ತಾಗತ್ತೋ, ಹಾಗೆಯೇ ದಶರಥನಿಗಿರುವಂಥ ತೊಂದರೆಗಳನ್ನೂ ಸಹ ವಾಲ್ಮೀಕಿ ಮುನಿಗಳು ಹೇಳ್ತಾರೆ ಹೇಗೆ ಅಂತ ನಮಗೆ. ಹೇಗೆ ಹಾಗಿದ್ರೆ ಈ ಕೋಸಲ ದೇಶ ಸರಯೂ ನದಿಯ ತೀರದಲ್ಲಿ ಇತ್ತು ಅಂತ ಇಷ್ಟೇ ಹೇಳಿದರೆ ಸಾಕ ಅಂದರೆ ಇಲ್ಲ, ಅದಕ್ಕೊಂದು ಚಕ್ಬಂದಿಯನ್ನು ಕೊಡ್ತದೆ ರಾಮಾಯಣ. ಇವತ್ತು ನಾವು ಹೇಳ್ತೇವಲ್ಲ, ಮನೆಗೆ ಒಂದು ಚಕ್ಬಂದಿ, ಪೂರ್ವಕ್ಕೆ ಇದು, ದಕ್ಷಿಣಕ್ಕೆ ಇದು, ಪಶ್ಚಿಮಕ್ಕೆ ಇದು, ಉತ್ತರಕ್ಕೆ ಇದು, ಹಾಗೆ ಅಂತ. ಆ ಕೋಸಲ ದೇಶದ ಈಶಾನ್ಯ ದಿಕ್ಕಿನಲ್ಲಿ ಏನಿತ್ತು ಅಂದರೆ, ಅದರ ಆ ಈಶಾನ್ಯ ಕೋಸಲ ದೇಶದ ಗಡಿ ಈಶಾನ್ಯ, ಕೋಸಲ ದೇಶದ ಒಂದು ಗಡಿ ಈಶಾನ್ಯ ದಿಕ್ಕಿನಲ್ಲಿ ಇತ್ತು. ಈಗಿನ ನೇಪಾಳ ಅದು ಆ ಈಶಾನ್ಯ ದಿಕ್ಕಿನಲ್ಲಿರುವಂತಹದ್ದು. ಅದಕ್ಕೆ ತಾಗಿಕೊಂಡಿರುವಂತಹದ್ದು ಪೂರ್ವದಲ್ಲಿ ಕಾಶಿ ರಾಜ್ಯ, ಅಂದರೆ ಅಂಗ ಮತ್ತು ಮಗಧ ರಾಜ್ಯಗಳು ಎರಡನ್ನು ಸೇರಿ ಆ ಶಬ್ದ ಪ್ರಯೋಗ ಮಾಡ್ತಿದ್ರು ಆಗ. ಅಂದರೆ ಈಗಿನ ಬಿಹಾರ ಮತ್ತು ಬಂಗಾಳ, ಅಂಗ ಮತ್ತು ಮಗಧ ರಾಜ್ಯಗಳು. ಮಗಧ ರಾಜ್ಯ ನೇರವಾಗಿ ಇವತ್ತಿನ ಬಿಹಾರ, ಅಂದರೆ ಬಂಗಾಲದ ಬಹುಭಾಗಗಳು ಅದರೊಳಗೆ ಸೇರ್ತವೆ. ದಕ್ಷಿಣದಲ್ಲಿ ವಿಂಧ್ಯ ಪರ್ವತ ಇತ್ತು. ಆ ವಿಂಧ್ಯ ಪರ್ವತದಿಂದ ಈಚೆ ಪೂರ್ತಿ ಅದು ದಂಡಕಾರಣ್ಯವೇ ಆಗಿತ್ತು. ಪಶ್ಚಿಮದಲ್ಲಿ ಸೌರಾಷ್ಟ್ರ, ಈಗಿನ ಗುಜರಾತ್ ಅಷ್ಟು. ಹೀಗೆ ಈ ವಾಯುವ್ಯ ದಿಕ್ಕಿನಲ್ಲಿ, ಅಂದರೆ ಇವತ್ತಿನ ಪಂಜಾಬ್, ಅಲ್ಲೇ ಪಕ್ಕದಲ್ಲಿ ಪಾಕಿಸ್ತಾನ, ಕೇಕೆಯ ದೇಶ ಇತ್ತು. ಇದು ಈ ಕೋಸಲ ದೇಶದ ಚಕ್ಕುಬಂದಿಗಳು. ವಿಂಧ್ಯದಿಂದ ದಕ್ಷಿಣಕ್ಕೆ ಸಮುದ್ರ ಪರ್ಯಂತ ಆ ಕಡೆ ಏನಿತ್ತು ಅಂದರೆ, ಇದನ್ನೇ ದಂಡಕಾರಣ್ಯ ಅಂತ ಕರಿತಾ ಇದ್ರು. ಇಂದಿಗೂ ಸಹ ನಾವು ಸಂಕಲ್ಪದಲ್ಲಿ ಅದನ್ನೇ ಹೇಳೋದು, ದಂಡಕಾರಣ್ಯೇ ಅಂತ. ನಾವಿರೋದು ಇವತ್ತು ಕಾಂಕ್ರೀಟ್ ಕಾಡಲ್ಲಾದರೂ ಸಹ ಹೇಳೋದು ದಂಡಕಾರಣ್ಯೇ ಅಂತಲೇ ಹೇಳ್ತಿದ್ದೇವೆ. ಕಾರಣ ಇಷ್ಟೇ, ರಾಮನ ವನವಾಸ ಕಾಲದವರೆಗೂ ಸಹ ಇದು ದಂಡಕಾರಣ್ಯವೇ ಆಗಿತ್ತು ಅಂತ ಕಾಣುತ್ತೆ. ಅದಾದ ಮೇಲೆ ಇಲ್ಲಿ ಅಷ್ಟೋ ಇಷ್ಟೋ ನಾಗರಿಕತೆ ಎನ್ನುವಂತಹದ್ದು ಬೆಳೀತು. ಕೋಸಲ ದೇಶವನ್ನು 2 ಭಾಗವಾಗಿ ಗುರುತಿಸಲಾಗ್ತಿತ್ತು. ಒಂದು ಉತ್ತರ ಕೋಸಲ, ಇನ್ನೊಂದು ದಕ್ಷಿಣ ಕೋಸಲ ಅಂತ. ಉತ್ತರ ಕೋಸಲದ ಮುಖ್ಯ ನಗರಗಳು ಒಟ್ಟು 3 ಆಗಿದ್ವು. ಒಂದು ಅಯೋಧ್ಯೆ, ಇನ್ನೊಂದು ಶರಾವತಿ. ಶರಾವತಿ ಅಂದರೆ ಅದೇ ಶ್ರಾವಸ್ತಿ. ಅದಾದಮೇಲೆ ಇನ್ನೊಂದು ಲಕ್ಷ್ಮಣಪುರಿ, ಇವತ್ತು ಅದರ ಹೆಸರು ಲಖನೌ ಅಂತ. ಅದಾದಮೇಲೆ ದಕ್ಷಿಣ ಕೋಸಲದ ಮುಖ್ಯ ನಗರ ಕುಶಾವತಿ ಅಂತ. ರಾಮನ ನಂತರ ಅಲ್ಲಿ ಕುಶ ರಾಜ್ಯಭಾರ ಮಾಡಿದ, ಹಾಗಾಗಿ ಕುಶಾವತಿ ಅಂತ ಅದಕ್ಕೆ ಹೆಸರು ಬಂತು. ಈ ಕೋಸಲದಲ್ಲಿ ಒಟ್ಟು ಪ್ರಮುಖವಾದಂಥ 3 ನದಿಗಳು ಹರಿತಾ ಇದ್ದು. ಒಂದು ಗೋಮತಿ, ಇನ್ನೊಂದು ತಮಸ, ಇನ್ನೊಂದು ಸರಯು. ಆ ಸರಯು ನದಿಗೆ ನಮಗೆ ಬಹಳಷ್ಟು ನದಿಗೆ ಅದು ಸರಯು ಅಂತ ಹೇಳೋದು ಇಷ್ಟ ಆಗೋದಿಲ್ಲ, ಗೋಗ್ರಾ ಅಂತ ಕರೆದ್ರು ಅದನ್ನು. ಹಾಗಾಗಿ ಹಿಂದಿನ ಗೋಗ್ರಾ ನದಿ ಅದು.
ಇಂತಹ ಕೋಸಲದ ರಾಜಧಾನಿ ಅಯೋಧ್ಯೆ ಉತ್ತರ ಕೋಸಲದಲ್ಲಿ ಸರಯೂ ತೀರದಲ್ಲಿ ಇತ್ತು, ತುಂಬ ಪ್ರಸಿದ್ಧವಾಗಿತ್ತು. ಅಯೋಧ್ಯ ನಾಮ ನಗರಿ ತತ್ರಾಸೀತ್ ಲೋಕವಿಶ್ರುತ. ಈ ಅಯೋಧ್ಯೆ ಕೇವಲ ಕೋಸಲ ದೇಶದಲ್ಲಷ್ಟೇ ಅಲ್ಲ, ಭರತಖಂಡದಲ್ಲಿ ಅಷ್ಟೇ ಅಲ್ಲ, ಲೋಕವಿಶ್ರುತ, ಅದಾಗಲೇ ಅದು ಜಗತ್ಪ್ರಸಿದ್ಧವಾಗಿತ್ತು ಅಂತ ಮನುನಾ ಮಾನವೇಂದ್ರೇಣ ಯಾಪುರಿ ನಿರ್ಮಿತಾಶ್ರಯಂ. ಸ್ವತಃ ಮನು, ಈ ಸೂರ್ಯವಂಶದಲ್ಲಿ ಹುಟ್ಟಿದಂಥ ಮೊದಲ ವ್ಯಕ್ತಿ ಮನು, ಅಂದರೆ ಆದಿಯಲ್ಲಿ ಬಂದಂಥವನು, ಅವನು ಅದನ್ನು ನಿರ್ಮಿಸಿದ್ದ. ಇಂಥ ಲೋಕಪ್ರಸಿದ್ಧವಾದಂಥ ಅಯೋಧ್ಯೆಯ ಹರವು, ವಿಶಾಲತೆ, ರೂಪರೇಖೆಗಳು ಹೇಗಿದ್ದು ಅನ್ನೋದನ್ನು ರಾಮಾಯಣ ಹೇಳುತ್ತೆ. ಇವತ್ತು ಪ್ರಾಯಶಃ ಅಯೋಧ್ಯೆ ಹೀಗಿರಲಿಕ್ಕಿಲ್ಲ, ಸಾಕಷ್ಟು ಬದಲಾವಣೆ ಆಗಿದೆ. ಆದರೆ ಅಂದು ಲವಕುಶರು ಹಾಡುವಾಗ ಅಯೋಧ್ಯೆಯ ರೂಪರೇಷೆ ಹೇಗಿತ್ತು ಅಂತಂದರೆ, ಆಯತಾ ದಶಚದ್ವೇಚ ಯೋಜನಾನಿ ಮಹಾಪುರಿ ಶ್ರೀಮತಿ ತ್ರೀಣಿ ವಿಸ್ತೀರ್ಣ ಸುವಿಭಕ್ತ ಮಹಾಪಥ. ಅಂದಿನ ಶಬ್ದಗಳಲ್ಲಿ ನಾವು ಮೊದಲು ನೋಡಬೇಕು, ಅದಾದಮೇಲೆ ಅದನ್ನು ನಮ್ಮ ಭಾಷೆಗೆ, ಅಂದರೆ ನಮಗೆ ಅರ್ಥ ಆಗುವ ಶಬ್ದಗಳಿಗೆ ಅದನ್ನು ತಂದುಕೊಳ್ಬೇಕು. ಆಗ ನಮಗೊಂದು ಸ್ಥೂಲವಾದಂಥ ಕಲ್ಪನೆ ಬರ್ತದೆ. ಮುಕ್ತ ಪುಷ್ಪಾವಕೀರ್ಣೇನ ಜಲಸಿಕ್ತೇನ ನಿತ್ಯಶಃ. ಅಂದರೆ ಅದು ಹೇಗಿತ್ತು ಅಂತಂದರೆ 12 ಯೋಜನ ವಿಸ್ತೀರ್ಣ ಉದ್ದವಾಗಿತ್ತು. ಅದರ ಉದ್ದ ಅಷ್ಟಿತ್ತು, 3 ಯೋಜನ ಅಗಲ ಇತ್ತು ಹೀಗಂತ. ಇದು ಯಾವುದು ಶಬ್ದ ಅರ್ಥ ಆಗೋದಿಲ್ಲ, ಗೊತ್ತು ನನಗೆ, ಆಮೇಲೆ ಹೇಳ್ತೇನೆ ಮತ್ತೆ. ಯಾಕೆಂದರೆ ಈ ಯೋಜನ ಇವೆಲ್ಲ ಶಬ್ದಗಳು ಕೆಲವು ಸಲ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥವನ್ನು ಅದಕ್ಕೆ ಯೋಜನೆ ಮಾಡಬೇಕಾಗ್ತದೆ. ನೋಡೋಣ ಹೇಗೆ ಅಂತ. ಮತ್ತೆ ಹೇಗಿತ್ತು ಅಂತಂದರೆ, ಮುಕ್ತ ಪುಷ್ಪಾವಕೀರ್ಣೇನ, ಎಲ್ಲ ಕಡೆಗೂ ಸಹ ಗಿಡಗಳಿಂದ ಹೂವುಗಳು ಉದುರಿ ರಸ್ತೆ ಯಾವಾಗಲೂ ಪುಷ್ಪಮಯವಾಗಿ ಇರ್ತಿತ್ತು. ಅಷ್ಟೊಂದು ಗಿಡಗಳನ್ನು ಹಾಕಿದ್ರು, ಎಲ್ಲ ಗಿಡಗಳಲ್ಲೂ ಹೂವು ಸರ್ವಕಾಲದಲ್ಲೂ ತುಂಬಿರ್ತಿತ್ತು, ಎಲ್ಲ ಕೆಳಗಡೆಗೆ ಅದು ಬಿದ್ದಿರ್ತಿತ್ತು. ಪ್ರಾಯಶಃ ಜಲಸಿಕ್ತೇನ ನಿತ್ಯಶಃ. ಎಲ್ಲ ಗಿಡ ಮರಗಳಿಗೂ ಸಹ ಅಲ್ಲಿನ ಪ್ರಜಾವರ್ಗದವರು, ಅಂದರೆ ಅಲ್ಲಿನ ಕಾರ್ಪೊರೇಷನ್ ಅಂತ ಹೇಳಬೇಕೋ, ಮುನ್ಸಿಪಾಲ್ಟಿ ಅಂತ ಹೇಳಬೇಕೋ, ಪ್ರತಿದಿನ ಅವುಗಳಿಗೆ ನೀರನ್ನು ಹಾಕ್ತಿದ್ರಂತೆ. ಪ್ರಾಯಶಃ ನಮ್ಮೂರವರು ಏನಾದ್ರು ಹೋಗಿ ನೋಡ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಒಟ್ಟು 12 ಯೋಜನ ಅಗಲ ಮತ್ತು 3 ಯೋಜನ ಉದ್ದ, 12 ಯೋಜನ ಉದ್ದ, 3 ಯೋಜನ ಅಗಲ, 36 ಚದರ ಯೋಜನ ಆಯಿತು. ಅಲ್ಲಿಗೆ ವಿಸ್ತಾರದಲ್ಲಿ ಅದು ಮೈತಳೆದು ನಿಂತಿತ್ತು. ದೊಡ್ಡ ದೊಡ್ಡ ರಸ್ತೆಗಳು, ಎಲ್ಲವೂ ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕು ಅಂದರೆ MG ರೋಡನ್ನು ನಾಚಿಸುವಂಥ ರಸ್ತೆಗಳಾಗಿದ್ದು, ಅಷ್ಟು ದೊಡ್ಡ ದೊಡ್ಡ ರಸ್ತೆಗಳು ಆಗಿದ್ದು. ಸರಿ, ಹಾಗಿದ್ದು ಈ ಯೋಜನ ಅಂದರೆ ಏನು ಅನ್ನೋದೊಂದು ಪ್ರಶ್ನೆ. ಈಗ ನಮ್ಮಲ್ಲಿ ಪ್ರಾಚೀನರು ಇದನ್ನೆಲ್ಲ ಒಂದು ವಿಶಿಷ್ಟವಾದಂಥ ಶಬ್ದಗಳಿಂದ ಹೇಳ್ತಿದ್ರು. ಆ ಯೋಜನೆ ಅನ್ನೋದಕ್ಕೆ ಅರ್ಥವನ್ನು ನಿಖರವಾಗಿ ಹೇಳೋದು ಕಷ್ಟ, ಆದರೂ ಸುಮಾರು ಹತ್ರ ಹೋಗಿ ಅದಕ್ಕೆ ಅರ್ಥವನ್ನು ಹೇಳ್ಬೋದು. ಏನು ಅಂದರೆ, ಒಂದು ಯೋಜನ ಅಂದರೆ ಇವತ್ತು ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ ಸುಮಾರಾಗಿ 4 ಮೈಲುಗಳ ದೂರ. ಇದನ್ನು ಹೇಗೆ ಹೇಳ್ತೀರಿ ಅಂದರೆ, ಇದಕ್ಕಿಂತ ಹಿಂದೆ ಒಂದು ಶಬ್ದ ಉಂಟು, ಅದರ ಹೆಸರು ಗವ್ಯೂತಿ ಅಂತ. ಇದಕ್ಕಿಂತ ಹಿಂದೆ ಇನ್ನೊಂದು ಶಬ್ದ ಉಂಟು, ಅದರ ಹೆಸರು ಕ್ರೋಶ ಅಂತ. ನನಗೆ ಗೊತ್ತು, ಗವ್ಯೂತಿ ಅಂದರೆ ಅರ್ಥ ಆಗೋದಿಲ್ಲ, ಕ್ರೋಶ ಅಂದ್ರೇನು ಅರ್ಥ ಆಗೋದಿಲ್ಲ. ಈಗ ಅರ್ಥ ಆಗುತ್ತೆ ನೋಡಿ. ಈ ಕ್ರೋಶ, ಅದರ ಹಿಂದೆ ಒಂದು ಆ ಸೇರಿಸ್ಕೊಬಿಡಿ, ಆಕ್ರೋಶ. ಆಕ್ರೋಶ ಅಂದ್ರೆ ಏನಪ್ಪ? ಕೂಗೋದು ಅಂತಲ್ವಾ? ಹಾಗಾಗಿ ಒಬ್ಬ ಮನುಷ್ಯ ತನ್ನ ಶಕ್ತಿಯನ್ನೆಲ್ಲ ಹಾಕಿ ಒಮ್ಮೆ ಕೂಗಿದರೆ ಆ ಕೂಗುವಿಕೆ ಎಷ್ಟು ದೂರ ಕೇಳುತ್ತದೆಯೋ ಆ ದೂರಕ್ಕೆ ಏನಂತ ಕರಿತಿದ್ರು? ಕ್ರೋಶ ಅಂತ ಕರಿತಿದ್ರು. ಹೌದು, ಅಂದರೆ ಅದು ಸುಮಾರಾಗಿ ಇವತ್ತು 1 ಮೈಲು ದೂರ ಅಂತ ಹೇಳ್ಬೋದು ನಾವು. ಅದು ಎಲ್ಲಿ ಅಂತಂದರೆ ನಿಶ್ಶಬ್ದವಾಗಿರಬೇಕು, ಅದರ ಜೊತೆಗೆ ಕೂಗುವನ ಗಂಟಲು ಗಟ್ಟಿ ಇರಬೇಕು. ಹಾಗಿದ್ದಾಗ ಅದು ಅಷ್ಟು ದೂರ ಹೋಗುತ್ತೆ, ಆ ಶಬ್ದ ಕೇಳಿಸುತ್ತೆ. ಇಂತಹ ಕ್ರೋಶ 2 ಆದಾಗ ಅದಕ್ಕೆ ಗವ್ಯೂತಿ ಅಂತ ಹೆಸರು. ಗವ್ಯೂತಿ ಅಂದರೆ ಏನು ಅಂತಂದರೆ ಹಸುವಿನ ಕೂಗು, ಅದು ಅಂಬಾ ಅಂತ ಕೂಗತ್ತಲ್ಲ, ಅದು ಅಷ್ಟು ದೂರ, ಅಂದರೆ ಈ ಕ್ರೋಶಕ್ಕಿಂತ 2 ಪಟ್ಟು ಹೆಚ್ಚು ದೂರ ಕೇಳಿಸುತ್ತೆ. ನೋಡಿ ಅವರ ಅಬ್ಸರ್ವೇಷನ್ ಹೇಗಿತ್ತು ಅನ್ನೋದನ್ನು ನಾವು ನೋಡಬೇಕು ಇಲ್ಲೆಲ್ಲ ಹೇಗೆ ಅಂತ. ಇವತ್ತಿಗೂ ಸಹ ಇದೆಲ್ಲ ಉಂಟು ಹಳ್ಳಿಗಳಲ್ಲಿ. ಇಲ್ಲೇ ಹತ್ರ ಕೂಗಳತೆ ದೂರ ಅಂತಾರೆ. ಇಲ್ಲೇ ಹತ್ರ ರೀ, ಒಂದು ಹಸು ಕೂಗದಷ್ಟು ದೂರ ಕೇಳಿಸತ್ತೆ, ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಹೇಗೆ ಅಂತ. ಅಂದರೆ ನಮ್ಮವರಿದ್ದೆಲ್ಲ ಅಳತೆ ಹೀಗೇನೆ ಇತ್ತು.
ಹೀಗೆ 2 ಗವ್ಯೂತಿ ಆದಾಗ ಅದು ಏನಾಗ್ತಿತ್ತು, 1 ಯೋಜನ. ಅಂದರೆ 2 ಗವ್ಯೂತು ಅಂದರೂ ಒಂದೇ, 4 ಕ್ರೋಶ ಅಂದರೂ ಒಂದೇ, 1 ಯೋಜನ ಅಂದ್ರೂ ಸಹ ಒಂದು. ಒಟ್ಟಾರೆ 4 ಮೈಲುಗಳು ದೂರ. ಈಗ ಲೆಕ್ಕ ಹಾಕಿ 12 ಯೋಜನ ಉದ್ದ ಇತ್ತು ಅಂದರೆ ಎಷ್ಟಾಯಿತು ಅಲ್ಲಿಗೆ? 48 ಮೈಲುಗಳಷ್ಟು ಉದ್ದ ಅಯೋಧ್ಯೆ. ಅದಾದ ಮೇಲೆ ಮತ್ತೆ ಪುನಃ 3 ಯೋಜನ ಅಂದರೆ 12 ಮೈಲ್ಗಳಷ್ಟು ಆಗಲ್ಲ. ಒಟ್ಟು ಚದರ ಎಷ್ಟಾಯಿತು ಅಂತಂದರೆ ಹೆಚ್ಚಿಗೆ ಆಗಲಿಲ್ಲ, 500 ಚಿಲ್ಲರೆ ಅದರ ವಿಸ್ತೀರ್ಣ ಬರ್ತದೆ. ಅಂದರೆ 576 ಮೈಲುಗಳಷ್ಟು ಅದರ ಚದರ ಮೈಲುಗಳು ಆಗಿದ್ದು. ಅಯೋಧ್ಯೆ ಇಷ್ಟು ದೊಡ್ಡದಾಗಿತ್ತು. ಈ ನಗರದ ವ್ಯವಸ್ಥೆ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾರೆ ಅವರು. ಹೇಗೆ ಅಂದರೆ ಕವಾಟ ತೋರಣವತೀಂ ಸುವಿಭಕ್ತ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಅಂದರೆ ಅದೊಂದು ಕೋಟೆ ಸುತ್ತಲೂ ಸಹ. ಆ ಕೋಟೆಗೆ ದೊಡ್ಡ ದೊಡ್ಡ ಅಗಸೆಯ ಬಾಗಿಲುಗಳಿದ್ದು, ಅದರ ಜೊತೆಗೆ ಅದಕ್ಕೆಲ್ಲ ದೊಡ್ಡ ದೊಡ್ಡದಂತಹ ಬಾಗಿಲುಗಳು, ಮತ್ತು ಆ ಕೋಟೆಯ ಒಳಗಡೆಗೆ ಅಚ್ಚುಕಟ್ಟಾದ ಮಾರುಕಟ್ಟೆಗಳು. ಒಂದು ಕಡೆಗೆ ಬಟ್ಟೆ ಅಂಗಡಿ, ಇನ್ನೊಂದು ಕಡೆಗೆ ಹಣ್ಣಿನ ಅಂಗಡಿ, ಎಲ್ಲ ಥರದ ತರತರಾವಳಿಯ ಅಂಗಡಿಗಳಿದ್ದು, ಅದರ ಜೊತೆಗೆ ಸರ್ವಯಂತ್ರ ಯುಧಾವತೀಂ ಉಷಿತಾಂ ಸರ್ವಶಿಲ್ಪಿಭಿ. ಸಾಕಷ್ಟು ಆ ಕಾಲದಲ್ಲಿ ಆಧುನಿಕ ಯುದ್ಧ ಸಾಮಗ್ರಿಗಳನ್ನು ಅಲ್ಲಲ್ಲಿ ಇರಿಸ್ಕೊಂಡಿದ್ರಂತೆ. ಅದರ ಜೊತೆಗೆ ಉಷಿತಾಂ ಸರ್ವಶಿಲ್ಪಿಭಿ. ಇವತ್ತು ನಾವು ಯಾರ್ಯಾರು ಅತ್ಯಂತ ಅದ್ಭುತವಾದ ಇಂಜಿನಿಯರ್ಗಳನ್ನು ಕರಿತೇವೋ ಎಲ್ಲ ಇಂಜಿನಿಯರ್ಗಳ ದಂಡು ಸರಿದಿತ್ತಂತೆ ಅಲ್ಲಿ. ಅಂದರೆ ದಶರಥನ ಕಾಲದಲ್ಲಿ. ಅದರ ಜೊತೆಗೆ ಉಚ್ಚಾಟ್ಟಾಲ ಧ್ವಜವತೀ, ಆ ಕೋಟೆಯ ಮೇಲೆ ಅಲ್ಲಲ್ಲಿ ಎತ್ತರದಂತಹ ಗೋಪುರಗಳಿತ್ತು. ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ವಾಚ್ ಟವರ್ಗಳು ಹೀಗೆ ಅಂತ. ಅಂದರೆ ಅಲ್ಲಿಂದ ಯಾರು ಬರ್ತಾ ಇದ್ದಾರೆ ಅಂತ ಹತ್ತಿ ನೋಡಲಿಕ್ಕೆ ಅನುಕೂಲಕರವಾದಂಥದ್ದು. ಅದರ ಮೇಲೆ ಆಕಾಶ ಚುಂಬಿಯಾದಂಥ ಧ್ವಜಗಳು ಸುತ್ತಲೂ ಹಾರಾಡ್ತಾ ಇದ್ದು. ಮತ್ತು ಶತಘ್ನಿ ಶತಸಂಕುಲಾಂ ನೋಡಿ, ಶತಾನ್ ಹಂತಿ ಇತಿ ಘ್ನಂತಿ ಇತಿ ಶತಘ್ನಿ. ಅಂದರೆ ಫಿರಂಗಿಗಳು ಒಂದು ಸಲ ಚಾರ್ಜ್ ಮಾಡಿದರೆ 100 ಜನರನ್ನು ಸಾಯಿಸುವಂತಹ ಫಿರಂಗಿಗಳಿದ್ದು, ಅದನ್ನೆಲ್ಲ ಆ ಕೋಟೆಯ ಗೋಡೆಯ ಮೇಲೆ ಇಡಲಾಗಿತ್ತು. ಹೀಗೆ ಇಷ್ಟೆಲ್ಲ ರಕ್ಷಣೆ ಅಲ್ಲಿ ಅವರಿಗೆ ಸಿಗ್ತಾ ಇತ್ತು. ದಶರಥ ಆ ವ್ಯವಸ್ಥೆಯನ್ನು ಮಾಡಿದ್ದ. ಪ್ರಜೆಗಳು ತುಂಬ ಧಾರ್ಮಿಕರಾಗಿ ಸಜ್ಜನರಾಗಿ ಬದುಕ್ತಾ ಇದ್ದರು. ಅದರ ಜೊತೆಗೆ ಅವರಷ್ಟೇ ರಸಿಕರೂ ಆಗಿದ್ದರು. ವಧೂ ನಾಟಕ ಸಂಘೈಶ್ಚ, ಹೆಣ್ಣು ಮಕ್ಕಳಿದ್ದೇ ನಾಟಕದ ತಂಡ ಇತ್ತಂತೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಸಾಕಷ್ಟು ಯೋಚನೆ ಮಾಡಿದ್ರು. ಸಂಯುಕ್ತಾಂ ಸರ್ವತಃ ಪುರೀಂ ಉದ್ಯಾನ ಆಮ್ರವಣೋಪೇತಾಂ ಮಹತೀಂ ಸಾಲಮೇಖಲಾಂ. ಎಲ್ಲ ಕಡೆಗೂ ಸಹ ಮಾವಿನ ತೋಪುಗಳು ಮತ್ತು ಸಾಲಮೇಖಲಾಂ, ಮರಗಳಿದ್ದೇ ಸಾಲು ಅದನ್ನು ನೋಡಿದಾಗ ಓಹೋ, ಮರಗಳನ್ನೇ ತಂದು ಗೋಡೆ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಅಂತ ಅನಿಸ್ತಿತ್ತಂತೆ. ಅಷ್ಟು ಸುಂದರವಾಗಿತ್ತು. ಅದಾದಮೇಲೆ ಚಿತ್ರಾಂ ಅಷ್ಟಾಪದಾಕಾರಾಂ ವರನಾರಿ ಗುಣೈರ್ಯುತಾಂ, ಅಲ್ಲಲ್ಲಿ ಬಹಳ ಸುಂದರವಾದಂತಹ ಆ ಕೋಟೆಯ ಹೊರಭಾಗಗಳಲ್ಲಿ ಬಿಡಿಸಿದಂತಹ ಚಿತ್ತಾರಗಳು. ಈ ಪಗಡೆಯ ಮಣೆ, ನಮ್ಮಲ್ಲೆಲ್ಲ ಈ 8 ಗುಳ್ಳೆ ಇಟ್ಕೊಂಡು ಆಡ್ತಾರಲ್ಲ, ಇಂಥದ್ದೆಲ್ಲ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು, ಕಲೆಯನ್ನು, ಕ್ರೀಡೆಯನ್ನು ಬಿಂಬಿಸುವಂತಹ ಚಿತ್ತಾರಗಳು ಇದ್ದು. ಸರ್ವರತ್ನ ಸಮಾಕೀರ್ಣಾಂ ವಿಮಾನಗ್ರಹ ಶೋಭಿತಾಂ. ಅದರ ಜೊತೆಗೆ ಫಸ್ಟ್ ಫ್ಲೋರಲ್ಲ, ಆ ಕಾಲದಲ್ಲೇ 7 ಅಂತಸ್ತಿನ ಮನೆಗಳೆಲ್ಲ ಅವರು ಕಟ್ತಾ ಇದ್ರಂತೆ ಅಂತ. ಅಷ್ಟರ ಮಟ್ಟಿಗೆ ಅಲ್ಲಿನ ಟೆಕ್ನಾಲಜಿಯನ್ನು ಅವರು ಬಳಸಿಕೊಂಡಿದ್ದರು. ಪುರೀಂ ಆವಾಸಯಾಮಾಸ ರಾಜ ದಶರಥಸ್ತದ. ನಾನು ಭಾಳ ಸಂಕ್ಷೇಪವಾಗಿ ಹೇಳಿದ್ದೇನೆ ಇದನ್ನು. ಇಂತಹ ಪಟ್ಟಣದಲ್ಲಿ ದಶರಥ ರಾಜನಾಗಿದ್ದ. ಇಷ್ಟೆಲ್ಲ ಅನುಕೂಲ ದಶರಥ ಕೊಟ್ಟಿದ್ದ. ಹಾಗಿದ್ರೆ ಆ ಪ್ರಜೆಗಳು ಹೇಗಿದ್ದರು? ಯಾಕೆಂದರೆ ಇದನ್ನೆಲ್ಲ ನಾವು ಮತ್ತೆ ಮುಂದೆ ನೋಡ್ಲಿಕ್ಕೆ ಆಗೋದಿಲ್ಲ. ಆಗ ಒಂದ್ಸಲ ಅಯೋಧ್ಯೆಯ ಪ್ರಜೆಗಳು ಹೇಗಿದ್ದರು ಅಂತ ನೋಡ್ಬೋಣ. ನಾಸ್ತಿಕ, ಒಬ್ಬನೇ ಒಬ್ಬ ಪ್ರಜೆಯೂ ಸಹ ಭಗವದ್ ಅಸ್ತಿತ್ವವನ್ನು ಅಲ್ಲಗಳೆಯುವಂಥ ನಾಸ್ತಿಕನಾಗಿರಲಿಲ್ಲ. ನ ಕಶ್ಚಿದ್ ಬಹುಶ್ರುತಃ ನ ಕಶ್ಚಿದ್ ಅಬಹುಶ್ರುತಃ. ಒಬ್ಬನೂ ಸಹ ಶಾಸ್ತ್ರ ಓದಲಿಲ್ಲ, ಅವನಿಗೆ ಗೊತ್ತಿಲ್ಲ ಅನ್ನೋದಿಲ್ಲ. ಒಬ್ಬರಿಗಿಂತ ಒಬ್ಬರು ಹೆಚ್ಚು ತಿಳ್ಕೊಂಡವರೇ ಇದ್ದರು ಅಯೋಧ್ಯೆಯಲ್ಲಿ. ಅಂತಹ ಪ್ರಜೆಗಳು ಇಷ್ಟೆಲ್ಲ ತಿಳಿದವರಾದ್ಮೇಲೆ ಸ್ವಲ್ಪ ಅವ್ರಿಗೆ ಹೊಟ್ಟೆ ಕಿಚ್ಚಿರ್ಬೇಕಲ್ವ, ಅವನಿಗೇನು ಗೊತ್ತು ಅಂತ ಕೇಳ್ತಾರಂತಂದರೆ ನಾ ಅನಸೂಯಕಃ. ಯಾರೂ ಒಬ್ಬರ ಮೇಲೆ ಒಬ್ಬರು
ಅಸೂಯೆಯನ್ನು ಪಡ್ತಾ ಇರಲಿಲ್ಲ. ಮತ್ತು ಎಲ್ಲರೂ ಸ್ನೇಹದಿಂದ ಪ್ರೀತಿಯಿಂದ ಇರ್ತಾಯಿದ್ರು. ಅದರ ಜೊತೆಗೆ ಯಾರು ದುರ್ಬಲರು ಅಶಕ್ತರು ಇದ್ರು ಅಂತಂದರೆ ನಚಾಶಕ್ತ, ಕೈಲಾಗದೆ ಇರುವವನು ಒಬ್ಬನೂ ಇರಲಿಲ್ಲ. ಎಲ್ಲರೂ ದುಡಿದು ತಿನ್ನುವವರೇ ಆಗಿದ್ದರು. ವಿದ್ವಾಂಸನ ಅಲ್ಲದೇ ಇರುವವರು ಯಾರೂ ಇರಲಿಲ್ಲ. ಈಗ ಅಯೋಧ್ಯೆಯ ಪ್ರಜಾಕೋಟೆ ಹೀಗಿತ್ತು. ಅದರ ಜೊತೆಗೆ ಏನು ಆ ಪ್ರಜೆಗಳನ್ನು ಹೇಳ್ತಾನೆ ಅಂದರೆ ಎಂಥ ಪ್ರಜೆಗಳಿಗೆ ದಶರಥ ರಾಜನಾಗಿದ್ದ ಅನ್ನೋದು. ನಾ ಷಡಂಗ ವಿತ್ ಅತ್ರ ಅಸ್ತಿ ಅಂದರೆ ಷಡ್ದರ್ಶನಗಳನ್ನು ಶಾಸ್ತ್ರಗಳನ್ನೆಲ್ಲ ಓದದೇ ಇರುವಂಥವನು ಒಬ್ಬನೂ ಸಿಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಶೈಕ್ಷಣಿಕವಾಗಿ ಮುಂದೆ ಹೊರದಂಥ ಪ್ರಜಾಕೋಟಿ. ಮತ್ತೆ ಇನ್ಯಾಗಿದ್ದರು, ಕ್ಷಿಪ್ತ ಚಿತ್ತ, ಟೆಂಪ್ಟೆಡ್ ಪರ್ಸನ್ಗಳು ಒಬ್ಬರೂ ಇರಲಿಲ್ಲ. ಎಲ್ಲರೂ ಸ್ಥಿರಚಿತ್ತರೇ. ಮತ್ತು ವ್ಯಥಿತೋ ಒಬ್ಬನಿಗೂ ದುಃಖ ಅನ್ನೋದೇ ಇರಲಿಲ್ಲ. ಅಷ್ಟು ದಶರಥನ ಕಾಲದಲ್ಲಿ ಸುಭಿಕ್ಷೆ ಇತ್ತು ಅಯೋಧ್ಯೆಯ ಒಳಗೆ, ಕೋಸಲ ದೇಶದ ಒಳಗೆ. ಅಷ್ಟರ ಮಟ್ಟಿಗೆ ಆತ ತನ್ನ ಪ್ರಜಾಕೋಟಿಗೆ ರಕ್ಷಣೆಯನ್ನು ಕೊಟ್ಟಿದ್ದ. ಹಾಗೆ ಅಂದ ಮಾತ್ರಕ್ಕೆ ದಶರಥನಿಗೆ ತೊಡಕಿರಲಿಲ್ಲ ಅಂತ ಅಂದ್ಕೊಳ್ಬೇಡಿ, ಬೇಕಷ್ಟು ತೊಡಕಿತ್ತು. ಯಾಕೆಂದರೆ ಈ ಕಡೆಗೆ ಲಂಕೆಯ ರಾವಣ, ಅದರ ಮಧ್ಯೆಯಲ್ಲಿ ವಾಲಿ, ಅದರ ಮಧ್ಯೆ ದಂಡಕಾರಣ್ಯಲ್ಲಿರುವಂಥ ಕರದೂಷಣಾದಿಗಳು 14,000 ರಾಕ್ಷಸರು. ಅದಾದಮೇಲೆ ಆ ಹೈಹಯ ಅವನು ಯಾರು ಕಾರ್ತವೀರ್ಯಾರ್ಜುನ, ಇವರಿದ್ದೆಲ್ಲ ಉಪಟಳ ಇದ್ದೇ ಇತ್ತು. ಆದರೆ ದಶರಥನ ಆಳ್ವಿಕೆಯಲ್ಲಿ ಹೇಗಿದ್ರು ಅಂದರೆ ಇವರೆಲ್ಲರೂ ಈ ಹಾವಿಗೆ ಪಚ್ಚಮಣಿಯನ್ನು ತೋರಿಸಿದರೆ ಹೇಗೆ ತಲೆ ತೆಗೆಸ್ಕೊಂಡಿರುತ್ತೋ ಹಾಗೆ ಮೆತ್ತಿಗೆ ಬಿದ್ದಿದ್ರು. ಅಂದರೆ ದಶರಥನ ಪರಾಕ್ರಮ ಈ ಎತ್ತರದಲ್ಲಿತ್ತು. ಭೋಜರಾಜ ಹೇಳ್ತಾನೆ ಅವನಿಗೆ ಎಂಥ ಪರಾಕ್ರಮ ಆಗಿದ್ದ ಅಂದರೆ ತಾಮಾವಸದ್ದಶರಥ ಸುರವಂದಿತೇನ ಸಂಕ್ರಂದನೇನ ವಿಹಿತ ಆಸನ ಸಂವಿಭಾಗ. ದೇವೇಂದ್ರ ತನಗೆ ಸಂಕಟ ಬಂದಾಗ ಮೊದಲು ನೆನಪಿಸಿಕೊಂಡು ಕರೆಯೋದು ದಶರಥನನ್ನಾಗಿತ್ತಂತೆ. ಅಲ್ಲಿಂದ ಮಾತಲೆ ದಶರಥನಿಗೆ ರಥವನ್ನೇ ತೆಗೆದುಕೊಂಡು ಬರ್ತಿದ್ದ. ಸಂಕ್ರಂದನೇನ ವಿಹಿತಾಸನ ಸಂವಿಭಾಗ. ಆಮೇಲೆ ಅಲ್ಲಿ ನಿಂತು ದಶರಥ ಹೊರಟನೋ ಹೇಗೆ ಬನ್ನೋ ಹೇಗೆ ಅಂತ ಮತ್ತೆ ಮತ್ತೆ ಇಣುಕಿ ನೋಡ್ತಿದ್ನಂತೆ ದೇವೇಂದ್ರ. ಅಂದರೆ ದೇವೇಂದ್ರನಿಗೆ ಸಂಕಟ ಬಂದಾಗೆಲ್ಲ ದಶರಥನ ಸಹಾಯ ಸಿಕ್ತಿತ್ತಲ್ಲ, ಅಂತಹ ಪರಾಕ್ರಮಿ. ಅದಾದಮೇಲೆ ಭೋಜರಾಜ ಹೇಳ್ತಾನೆ ಎಷ್ಟರ ಮಟ್ಟಿಗೆ ಹೋದ ಮೇಲೆ ಬೇರೆಯವರೆಲ್ಲ ಬಂದರೆ ಅಲ್ಲಿ ಆಸನ ಇದೆ ಕೂತ್ಕೋ ಅಂತ ಹೇಳ್ತಿದ್ದ ದೇವೇಂದ್ರ. ಆದರೆ ದಶರಥ ಬಂದಾಗ ಮಾತ್ರ ಬಾ 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 ಅಂತ ಕರೆದು ತನ್ನ ಆಸನದಲ್ಲಿ ಸಂವಿಭಾಗ, ಆಸನ ಸಂವಿಭಾಗ, ಅರ್ಧಾಸನವನ್ನು ದಶರಥನಿಗೆ ಕೊಡ್ತಿದ್ದ ಅಂತ. ಅವನು ಹೇಗಿರಬೇಕು ಲೆಕ್ಕ ಹಾಕಿನು, ಇಂತಹ ವ್ಯಕ್ತಿತ್ವ ದಶರಥ. ಅದರ ಜೊತೆಗೆ ಪ್ರತಿ ಸಲ ವಾಪಸ್ ಬರಬೇಕಿದ್ರು ಅವನಿಗೆ ಸನ್ಮಾನ ಮಾಡಿ ಆ ಕಲ್ಪವೃಕ್ಷಗಳ ಸುಗಂಧವನ್ನು ಬೀರುವಂಥ ಹಾರವನ್ನು ಹಾಕಿ ಕಳಿಸ್ತಿದ್ದಂತೆ ಅವನಿಗೆ. ಅದನ್ನೆಲ್ಲ ತಂದು ದಶರಥ ತನ್ನ ಅರಮನೆಯಲ್ಲಿ ಒಂದೊಂದೇ ಹುಕ್ಕಿ ಹಾಕಿಟ್ರೆ ಆ ದಶರಥನ ಅರಮನೆಯೇ ಒಂದು ಸ್ವರ್ಗವಾಗಿ ಕಾಣ್ತಿತ್ತು ಅಂತ. ಅಷ್ಟು ಸುಗಂಧ ಬೀರುವಂತಹ ಹಾರಗಳು ಎಲ್ಲ ಎಲ್ಲಿಂದ ಬಂದವು? ಸ್ವರ್ಗದಿಂದ ಬಂದವು. ಅಂತಹ ದಶರಥ. ಮತ್ತು ಪ್ರಜೆಗಳು ಹೇಗಿದ್ರು ಅಂದರೆ ದೀರ್ಘಾಯುಷಃ ನರಾಹ. ಅಂದರೆ ತಂದೆ ತಾಯಿಯರು ಬದುಕಿರುವಾಗ ಮಕ್ಕಳು ಸಾವು ಆಗ್ತಾನೇ ಇರಲಿಲ್ಲ. ಯಾರೂ ಮಕ್ಕಳ ಸಾವನ್ನು ನೋಡ್ತಾ ಇಲ್ಲ, ಎಲ್ಲರೂ ದೀರ್ಘಾಯುಷಿಗಳೇ. ಮತ್ತು ಸರ್ವೇ ಧರ್ಮಂ ಸತ್ಯಂಚ ಸಂಶ್ರಿತ. ಎಲ್ಲರಿಗೂ ಅವರವರ ಧರ್ಮ ಮತ್ತು ಸತ್ಯಕಥನ ಅನ್ನೋದು ಪ್ರಾಣದಷ್ಟು ಪ್ರಿಯವಾಗಿ ಇತ್ತು. ಇಂಥವರಾಗಿದ್ದು ದಶರಥನ ಪ್ರಜೆಗಳು. ಅದಾದಮೇಲೆ ಅವನ ಮಂತ್ರಿವರ್ಗ ಹೇಗಿತ್ತು, ಎಷ್ಟು ಜನ ಇದ್ದರು ಅಂತಂದರೆ ಅಷ್ಟವು ಬಭೂಹು ವೀರಸ್ಯ ತಸ್ಯಾಮಾತ್ಯಾಹ ಯಶಸ್ವಿನಃ. 8 ಜನ ಮಂತ್ರಿಗಳು ಅವನಿಗೆ. ಹೇಗಿದ್ದರು ಅಂದರೆ ಅವ್ರು ಯಾರ್ಯಾರು ಅಂತ ಅದನ್ನು ಪಟ್ಟಿ ಕೊಡ್ತಾರೆ. ದೃಷ್ಟಿ, ಜಯಂತಃ, ವಿಜಯ, ಸಿದ್ಧಾರ್ಥ ಮತ್ತು ಅರ್ಥಸಾಧಕ. ಆ ಹೆಸರಲ್ಲಿ ಎಷ್ಟು ಚಂದ ಇದೆ ನೋಡಿ. ಅವನ ಹೆಸರೇ ಅರ್ಥಸಾಧಕ ಅಂತ. ಅವನಿಗಾಗಿ ಅಲ್ಲ, ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ. ಮತ್ತು ಅಶೋಕ ಮತ್ತು ಮಂತ್ರಪಾಲಶ್ಚ ಸುಮಂತ್ರಶ್ಚ ಅಷ್ಟಮೋ ಬಭೂವ ಅಭವತ್. ಸುಮಂತ್ರ ಅವನ ಮಂತ್ರಿಗಳಲ್ಲಿ ಒಬ್ಬ. ಅವರ ಹೆಸರೇ ಅಷ್ಟು ಚಂದ, ಸುಮಂತ್ರ. ಒಳ್ಳೆಯ ಮಂತ್ರಾಲೋಚನೆ. ನಮ್ಮಲ್ಲಿ ಇಂಥವ್ರು ಒಬ್ಬರೂ ಸಿಗುವುದಿಲ್ಲ. ಹೀಗೆ ಇಷ್ಟು ಜನ ಮಂತ್ರಿಯರಾದರೆ
ಅಮಾತ್ಯರು ಇವರು. ಅದರ ಜೊತೆಗೆ ಇನ್ನು 8 ಜನ ಮಂತ್ರಿಗಳು. ವಾಸ್ತವಿಕವಾಗಿ ಅಮಾತ್ಯ ಮತ್ತು ಮಂತ್ರಿ ಈ ಎರಡೂ ಸಹ ಪರ್ಯಾಯ ಶಬ್ದದಲ್ಲೇ ಹೆಚ್ಚು ಬಳಕೆ ಆಗ್ತದೆ. ಅದೊಂದು ಸಣ್ಣ ಸೂಕ್ಷ್ಮವಾದಂಥ ವ್ಯತ್ಯಾಸ ಉಂಟು. ಅದೇನು ಅಂತ ಆಮೇಲೆ ಹೇಳ್ತೇನೆ. ಅವನ ಮಂತ್ರಿಗಳು ಅವರು ಸಹ ಎಷ್ಟಿದ್ರು ಅಂದರೆ ನೋಡೋಣ. ಅವರು 6 ಜನ ಇದ್ದರು ಅಂತ ರಾಮಾಯಣ ಹೇಳುತ್ತೆ. ಸುಯಜ್ಞ ಎನ್ನುವನೊಬ್ಬ ಮಂತ್ರಿ. ಜಾಬಾಲಿ ಇವರೆಲ್ಲ ತಪಸ್ವಿಗಳು, ಋಷಿಗಳು, ನಾವು ಅದನ್ನು ಮರಿಬಾರ್ದು. ಕಾಶ್ಯಪ ಮತ್ತು ಅಥ ಗೌತಮ 4ನೇವನು. ಮಾರ್ಕಂಡೇಯಸ್ತು ದೀರ್ಘಾಯು, ಮಾರ್ಕಂಡೇಯ ಮುನಿ ಸಾಕ್ಷಾತ್ತು ಹರಿಹರರನ್ನು ಪ್ರತ್ಯಕ್ಷೀಕರಿಸಿಕೊಂಡವನವನು ಮಹಾನುಭಾವ. ಇಂಥವರು ದಶರಥನಿಗೆ ಮಂತ್ರಿಗಳು. ಅದರ ಜೊತೆಗೆ ಕಾತ್ಯಾಯನೋ ದ್ವಿಜ, ಕಾತ್ಯಾಯನ ಎನ್ನುವಂಥವನು ಒಬ್ಬ. ಈ 6 ಜನ. ಇದರ ಜೊತೆಗೆ 2 ಪುರೋಹಿತರಿದ್ದರು, ವಸಿಷ್ಠರು ಮತ್ತು ವಾಮದೇವ, 2 ಪುರೋಹಿತರು. ಇದಿಷ್ಟು ದಶರಥನ ಆ ಮಂತ್ರಿಮಂಡಲದ ವ್ಯವಸ್ಥೆ. ಇಲ್ಲಿ ಒಂದು ಮಾತು ಹೇಳಬೇಕು ನಾನು. ರಾಜನ ಜೊತೆಯಲ್ಲಿ ಸದಾ ಇದ್ದು ಅವನು ಹೇಳಿದ್ದನ್ನು ಎಕ್ಸಿಕ್ಯೂಟ್ ಮಾಡುವಂಥವರು ಅವರು ಅಮಾತ್ಯರು. ಅಮಾಂತಿಕ ಅಂತ ಕೋಶ, ಅಂತಿಕಯೋಹ ಅಂತ. ಮಂತ್ರಿಗಳು ಆವಾಗ ಮಂತ್ರಾಲೋಚನೆಗೆ ಮಾತ್ರ ಬಂದು ಹೋಗೋರು. ಇವತ್ತಿನ ಒಂಥರ ಈ ಕೌನ್ಸಿಲರ್ಸ್ ಇರುವ ಹಾಗೆ ಇರ್ತಾಯಿದ್ರು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈ ಮಂತ್ರಿಗಳಾದರೂ ಹೇಗಿದ್ದರು ಅಂದರೆ, ದಯವಿಟ್ಟು ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ನಮ್ಮಲ್ಲಿ ಯಾರು ಸಿಗ್ತಾರ ಅಂತ ನೀವು ಹುಡುಕಿಕೊಳ್ಬೋದು ಆಮೇಲೆ. ನಂಬರ್ 1 ಶುಚಯ, ಅಂತರಿಂದ್ರಿಯ ಶುಚಿ, ಬಹಿರಿಂದ್ರಿಯ ಶುಚಿ 2 ಇತ್ತು. ನಾನು ಇದ್ರ ಬಗ್ಗೆಲ್ಲ ಸಾಕಷ್ಟು ವಿವರಣೆ ಕೊಡಬೇಕು ಅಂತ ಅನಿಸುತ್ತೆ. ಆದರೆ ಕುಳಿತಂಥ ವೇದಿಕೆ ಅದಕ್ಕೆ ಉಚಿತಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನೆಲ್ಲ ನಿಮಗೆ ಬಿಡ್ತೇನೆ. ನಿಮಗೆ ಏನೇನು ತೋಚತ್ತೋ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಹಾಗಾಗಿ ಮತ್ತೆ ಪುನಃ ನಾನು ಅದನ್ನು ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. 2ನೇದು ಅನುರಕ್ತಾಶ್ಚ. ಅಮಾತ್ಯರು ಅಂದರೆ ರಾಜನ ಜೊತೆಗೇ ಸದಾ ಇರುವಂಥವ್ರು. ಇವತ್ತು ನಮ್ಮಲ್ಲಿ ಮಂತ್ರಿಗಳಿಗೆ ಅವರು ಪರ್ಸನಲ್ ಸೆಕ್ರೆಟರಿ ಅಂತ ಇರ್ತಾರಲ್ಲ, ಅಥವಾ ಇನ್ನೂ ಹೆಚ್ಚು ಹೇಳಬೇಕು ಅಂದರೆ ಸರ್ಕಾರದ ಸೆಕ್ರೆಟ್ರಿ, ಆ ಥರ ಸದಾ ಅವ್ರ ಜೊತೆಗೇ ಇದ್ದು ಅವ್ರು ಹೇಳಿದ್ದನ್ನು ಎಕ್ಸಿಕ್ಯೂಟ್ ಮಾಡುವಂಥವರು ಅವರು ಅಮಾತ್ಯರು. ಅಮಾಂತಿಕ ಸಮೀಪಯೋ ಸಹಾಯೋ ಅಂತ ಕೋಶ ಅದಕ್ಕೆ ಒಟ್ಟಾರೆ. ಮಂತ್ರಿಗಳು ಹಾಗಲ್ಲ, ಅವರು ಕೌನ್ಸಿಲರ್ಸ್ ಇದ್ದ ಹಾಗೆ ಹೀಗೆ ಅಂತ. ಹೀಗೆ ಅನುರಕ್ತಾಶ್ಚ ರಾಜಕೃತ್ಯೇಶು ನಿತ್ಯಶಃ. ಅರಮನೆಯ ಕೆಲಸ ಮಾಡೋದು, ಈ ದೇಶಕ್ಕೆ ಸಂಬಂಧಪಟ್ಟ ಕೆಲಸ ಮಾಡೋದು ಅಂದರೆ ಅವರು ಶ್ರದ್ಧೆಯಿಂದ ಮಾಡ್ತಿದ್ರು. ನಮ್ಮಲ್ಲೂ ಶ್ರದ್ಧೆಯಿಂದನೇ ಮಾಡ್ತಾರೆ. ಇನ್ನೂ ಸ್ವಲ್ಪ ಅದನ್ನು ಸ್ಟ್ರೆಸ್ ಮಾಡಿ ಹೇಳಿಕೊಂಡ್ರೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆಯಿತು. ಅದಾದಮೇಲೆ ಹೇಗಿರ್ತಾ ಇದ್ರು ಅವರು? ಶಾಸ್ತ್ರಜ್ಞಾ. ದಶರಥನ ಕಾಲದ ಮಂತ್ರಿಗಳು ಇವರು. ಮತ್ತೆ ಇನ್ನು ಮುಂದೆ ಹೋಗಿ ಹೇಳಬೇಕು ಅಂದರೆ ಯಥಾವಚನಕಾರಿಣ. ಲೆಕ್ಕ ಹಾಕಿ ಎಷ್ಟು ಜನ ಸಿಗ್ಬೋದು ನಮಗೆ ಇವತ್ತು? ಅಂದರೆ ಪ್ರಜೆಗಳಿಗೆ ಏನು ಆಶ್ವಾಸನೆ ಕೊಡ್ತಾರೋ ಅದನ್ನು ತದ್ವತ್ತಾಗಿ ಅವರು ಆಚರಿಸ್ತಾ ಇದ್ರು, ಆ ಕೆಲಸವನ್ನು ಮಾಡಿಕೊಡ್ತಾ ಇದ್ರು. ಮತ್ತು ಅವರ ಹತ್ರ ಹೋದಾಗ ಹೇಗೆ ಮಾತಾಡ್ತಿದ್ರು. ಈ ವಾಲ್ಮೀಕಿ ಮುನಿಗಳು ಎಷ್ಟೆಲ್ಲ ಸೂಕ್ಷ್ಮ ಗಮನಿಸ್ತಾರೆ ಅಂದರೆ ಹೇಳ್ತಾರೆ ಅವರು, ಸ್ಮಿತಪೂರ್ವಾಭಿಭಾಷಣ. ನಮ್ಮಲ್ಲಿ ಬಂದರೆ ಅವರಿಲ್ರಿ ಹೋಗಿ ಅಲ್ವಾ ಬನ್ನಿ ಅಂತ ಎಷ್ಟು ಯಾತಾಯಾತ. ಆದರೆ ಇಲ್ಲ, ಹಾಗಿಲ್ಲ. ಅವನು ಬರ್ತಾ ಇದ್ದರೆ ಬನ್ನಿ ಬನ್ನಿ ಏನಾಗಬೇಕು ನನ್ನಿಂದ ಅಂತ. ನಮ್ಮಲ್ಲೇ ಒಂದು ರಿಸೆಪ್ಷನಿಸ್ಟ್ ಅಂತ ಕೊಠಡಿ ಇರ್ತದೆ, ಅವ್ರಿವರು ಅಂಥದ್ದು ಬೋರ್ಡ್ ಇರುತ್ತೆ ವೆಲ್ಕಮ್ ಅಂತ. ಆದರೆ ಏನೂ ಆಗೋದಿಲ್ಲ, ಯಾಕೆಂದರೆ ಪಾಪ ನಮ್ಮಂಥವ್ರು ಹೋದ್ರಿಂದ ಏನೂ ಅವ್ರಿಗೆ ಇಲ್ವಲ್ಲ, ಇನ್ಕಮ್ ಹೀಗೆ ಅಂತ. ಹಾಗಾಗಿ ಸ್ಮಿತಪೂರ್ವಾಭಿಭಾಷಣ ಅಂತ ಆಯಿತು. ಮತ್ತೆ ಅವರ ಸ್ವಭಾವ ಹೇಗಿತ್ತು? ಕ್ರೋಧಾತ್ ಕಾಮಾರ್ಥ ಹೇತೋರ್ವ. ಕ್ರೋಧದಿಂದಾಗಲಿ ಅಥವಾ ಇನ್ಯಾವುದೋ ಉದ್ದೇಶದಿಂದಾಗಲಿ ಅವರು ನಬ್ರೂಯು ಅನೃತಂ ವಚಃ, ಸುಳ್ಳನ್ನು ಹೇಳ್ತಾ ಇರಲಿಲ್ಲ. ತೇಷಾಂ ಅವಿದಿತಂ ಕಿಮಪಿ ನಾಸೀತ್. ಅವರಿಗೆ ಗೊತ್ತಿಲ್ಲದೆ ಇರುವುದು ಯಾವುದಿಲ್ಲ. ಅವರವ್ರ ವಿಷಯದಲ್ಲಿ ಎಲ್ಲರೂ ಸಿದ್ಧಹಸ್ತರು ಆಗಿದ್ದರು. ಇಂತಹ ಮಂತ್ರಿಗಳು ದಶರಥನ ಬಳಿ ಇದ್ದರು. ಅಂದರೆ ಒಬ್ಬ ಅಮಾತ್ಯರಲ್ಲಿ, ಮಂತ್ರಿ ಆದವರಲ್ಲಿ ಏನೆಲ್ಲ ಅರ್ಹತೆಗಳಿರಬೇಕೋ ಅಂಥ ಎಲ್ಲ ಅರ್ಹತೆಗಳು ಸಹ ದಶರಥನ ಮಂತ್ರಿಗಳಲ್ಲಿತ್ತು. ದಶರಥನಿಗೆ ಒಳ್ಳೆಯ ರಾಜ್ಯ ಇತ್ತು, ಅದರ ಜೊತೆಗೆ ಒಳ್ಳೆಯ ಸಮೃದ್ಧವಾದಂಥ ಫಲವನ್ನು ಕೊಡುವಂಥ ಭೂಮಿ ಇತ್ತು, ಅದರ ಜೊತೆಗೆ ಇಂಥ ಮಂತ್ರಿಮಂಡಲ ಇತ್ತು.
ಪ್ರಜಾಲೋಕ ಚೆನ್ನಾಗಿತ್ತು. ಆದರೂ ಸಹ 3 ಜನ ಹೆಂಡತಿಯರಿದ್ದರು, ಆದರೂ ಅವನಿಗೆ ಕೊರಗಿತ್ತು. ಅದೇನು ಅಂತ ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.